ಹೇ ಪರಂಧಾಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಿನಗೆ ನಮ್ಮೆಲ್ಲರ ಸಾಷ್ಟಾಂಗ ನಮಸ್ಕಾರಗಳು. ನಿನ್ನ ಪ್ರೀತಿ, ಪ್ರೇಮ, ಕರುಣೆ, ದಯೆ, ಶಕ್ತಿ, ಜ್ಞಾನ, ಶ್ರದ್ಧಾ, ಭಕ್ತಿ ಎಲ್ಲವನ್ನು ಪ್ರದಾನ ಮಾಡುವಂತ ನಿಮ್ಮಲ್ಲಿ ಕೇಳ್ತಾ ಇದೀವಿ ಪರಮಾತ್ಮ. ಗುರುಗಳಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಕೃತಜ್ಞತೆಗಳು. ಓಂ ತತ್ಸತ್. ಇಂದಿನ ನಮ್ಮ ಪಾಠ ಪ್ರವಚನ 67, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ, ಶನಿವಾರದ ದಿನ. ಇವತ್ತು ಗೊತ್ತಾಯ್ತು, ಒಂದು ನ್ಯೂ ಜೆರ್ಸಿ USA ಅಲ್ಲಿ ಸೆಟಾನ್ ಹಾಲ್ ಯೂನಿವರ್ಸಿಟಿ ಅಂತ ಒಂದಿದೆ, ಈ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ಗೆ. ಆ ಯೂನಿವರ್ಸಿಟಿಯಲ್ಲಿ ಅವರು ಭಗವದ್ಗೀತಾನ ಕಂಪಲ್ಸರಿ ಮಾಡಿದ್ದಾರೆ, ಆಪ್ಷನಲ್ ಇಟ್ಟಿಲ್ಲ ಅವರು. ಸಾಮಾನ್ಯವಾಗಿ ಸಾಕಷ್ಟು ಆಪ್ಷನ್ಸ್ ಕೊಡ್ತಾರೆ ಸಬ್ಜೆಕ್ಟ್ಸ್ ಅಲ್ಲಿ, ಆದರೆ ಭಗವದ್ಗೀತಾಗೆ ಅವರು ಕಂಪಲ್ಸರಿ ಆಗಿ ಕಲೀಲೇಬೇಕು ಅಂತ ಅವ್ರು ಡಿಕ್ಲೇರ್ ಮಾಡಿದ್ದಾರೆ ಕಂಪ್ಲೀಟ್ ಯೂನಿವರ್ಸಿಟಿಯಲ್ಲಿ. ಅಂತ ದೊಡ್ಡ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಯೂನಿವರ್ಸಿಟಿ. ಇವಾಗ ನೋಡಿ, ಅವರು ಇದರಲ್ಲಿ ಇರ್ತಕ್ಕಂಥ ಎಲ್ಲ ಏನು ಜ್ಞಾನ ಇದೆ ಇದರಲ್ಲಿ, ಲೈಕ್ ಪರ್ಲ್ಸ್ ಅಂಡ್ ಪ್ರೆಷರ್ ಸ್ಟೋನ್ಸ್ ಅನ್ನಂಗೆಲ್ಲ, ಅಷ್ಟು ಒಂದು ಶ್ರೇಷ್ಠವಾದದ್ದು ಇದು. ಸೊ ಅದನ್ನ ಅವರಿಗೆ ಅರ್ಥ ಆಗ್ತಾ ಇದೆ. ನಮ್ಮ ಇಂಡಿಯಾದಲ್ಲಿ ಇನ್ನ ಸ್ವಲ್ಪ ಕಮ್ಮಿ ಇದೆ, ಬಟ್ ಎನಿವೆ ಇದು ನಮಗೂ ಒಂದು ಹೆಮ್ಮೆಯ ವಿಚಾರ ಇದು. ಅದೇ ಇದನ್ನ ಶೇರ್ ಮಾಡೋಣ ಅಂತ ಅನ್ಕೊಂಡೆ ನಾನು. ಓಕೆ, ಸೊ ಈಗ ನಾವು ನಿನ್ನೆ 14ನೇ ಶ್ಲೋಕ ನಾವು ಧ್ಯಾನ ಯೋಗದಲ್ಲಿ ತಿಳ್ಕೊಂಡ್ವಿ. ಇಲ್ಲಿ ಒಂದೇನಾಗುತ್ತೆ, ಪರಮಾತ್ಮ ನಮಗೆ ಮೊದಲನೇದೇ ಆಯ್ತು ಯಾವ ರೀತಿ ನಮ್ಮ ಆಸನ ಇರಬೇಕು, ಸ್ಥಳ ಇರಬೇಕು, ಇದೆಲ್ಲ ಹೇಳಿದ್ರು. ಆಮೇಲೆ ಯಾವ ರೀತಿ ನಾವು ಕೂಡ್ಬೇಕು ಅಂತಾನು ಹೇಳಿದ್ರು. ಇವಾಗ ನೋಡಿ, ಇಲ್ಲಿ 14ನೇ ಶ್ಲೋಕದಲ್ಲಿ ಅವರು ಮುಖ್ಯವಾಗಿ ಬ್ರಹ್ಮಚರ್ಯದ ಮೇಲೆ ಒಂದು ವಿಶೇಷವಾಗಿ ಒಂದು ಫೋಕಸ್ ಮಾಡ್ತಾ ಇದ್ದಾರೆ ಪರಮಾತ್ಮ. ಆಮೇಲೆ ಈ ಒಂದು ಸ್ಥಿತಿಯಿಂದ ನೀನು ಒಂದು ಯೋಗಿ, ಧ್ಯಾನ ಮಾಡು ಅಂತ ಹೇಳಿದ್ರು. ಇವಾಗ ನಾನೇನ್ ಮಾಡಿದ್ದೀನಿ ಅಂದ್ರೆ, ನಿಮಗೆ ಧ್ಯಾನಕ್ಕೆ ಕೂತ ತಕ್ಷಣ ಆಟೋಮ್ಯಾಟಿಕ್ ನಿಮಗೆ ಡಿಸ್ಟರ್ಬೆನ್ಸ್ ಬರುತ್ತೆ ಮೈಂಡಲ್ಲಿ. ಸೊ ಇದ್ರ ಸ್ಟ್ರಕ್ಚರ್ ಏನಿದೆಯಪ್ಪ, ಇದೆಲ್ಲ ನಾವು ಯಾವ ರೀತಿ ನಾವು ಈ ಒಂದು ಧ್ಯಾನ ಮಾರ್ಗದಲ್ಲಿ ಯಾವ ರೀತಿ ಮುಂದುವರಿಬೇಕು ಅನ್ನೋದಕ್ಕೆ ಒಂದು ಸ್ವಲ್ಪ ಎಲ್ಲ ರಿಸರ್ಚ್ ಮಾಡಿ ಕೆಲವೆಲ್ಲ ಇನ್ಫಾರ್ಮೇಶನ್ ನಿಮಗೆ ತಿಳಿಸೋಣ ಅಂತೇಳಿ. ಸೊ ನಿಮಗೊಂದು ಗೈಡೆನ್ಸ್ ಇರುತ್ತೆ, ಓಹೋ ಈ ರೀತಿ ಆಗ್ತಾ ಇದೆ ಅಂದ್ರೆ ನನಗೆ ಗೊತ್ತು ಈ ರೀತಿ ಆಗತ್ತೆ ಅನ್ನೋದು. ಇದು ನನಗೇನು ಇದ್ರ ವಿಚಾರಕ್ಕೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಮತ್ತೆ ಅಲ್ಲಿಂದ ಮುಂದುವರಿಯೋದು. ಹಾಗೆ ಇವಾಗ ನೋಡಿ, ಪರಮಾತ್ಮ ಏನ್ ಹೇಳ್ತಾನೆ, ಮೊದಲನೇದಾಗಿ ನೀನು ಮನಸ್ಸನ್ನು ನಿಗ್ರಹದಲ್ಲಿಟ್ಕೊಂಡು ನೀನು ಧ್ಯಾನ ಮಾಡು ಅಂತಂದ್ರು. ಯಾವ ವಿಚಾರಕ್ಕೆ? ಮತ್ಪರಹ ಒಂದು ವಿಚಾರ ಹೇಳಿದ್ರು, ಮತ್ಪರಹ ಅಂತಂದ್ರು.
ಇನ್ನೊಂದು ಮತ್ ಚಿತ್ತ ಅಂತಂದ್ರು. ಮಚ್ಚಿತ್ತ ಮತ್ಪರಃ. ಮಚ್ಚಿತ್ತ ಅಂದ್ರೆ ಏನಾಯ್ತು? ನೀನು ನಿನ್ನ ಧ್ಯಾನ ನನ್ನ ಮೇಲಿಡು. ಯಾಕೆ ಬೇರೆ ಬೇರೆ ರೀತಿ ಧ್ಯಾನಗಳಿದಾವಲ್ಲ. ಸೊ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನೀನು ನಿನ್ನ ಧ್ಯಾನ ನನ್ನ ಮೇಲಿಡು ಮೊದಲನೇದು. ಆಮೇಲೆ ಮತ್ಪರಃ ಅಂತ ಎರಡನೇದು. ಏನ್ ಮಾಡ್ಬೇಕು ನೀನು? ನಿನ್ನ ಬುದ್ಧಿಗೆ ಒಂದು ತಿಳಿಬೇಕೇನು? ಇವಾಗ ನೀನ್ ಮಾಡ್ತಕ್ಕಂಥ ಧ್ಯಾನ ಒಂದು ಶ್ರೇಷ್ಠವಾದ ಕಾರ್ಯ ಇದು. ಯಾಕೆ? ಇದು ಪರಮಾತ್ಮನ ಧ್ಯಾನ. ಇದು ಅತಿ ಇಡೀ ಪ್ರಪಂಚದಲ್ಲಿ, ಭೂಲೋಕದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಅತಿ ಶ್ರೇಷ್ಠ ಶಕ್ತಿಯ ಮೇಲೆ ನೀನು ಧ್ಯಾನ ಮಾಡ್ತಾ ಇದೀಯ. ಹೈಯೆಸ್ಟ್ ಪರ್ಸ್ಯೂಟ್ ಅಂತೀವಲ್ಲ ನಾವು. ಸೊ ಆ ತರ ನೀನ್ ಅದನ್ನ ಒಂದು ಮನಸ್ಸಿನಲ್ಲಿ ಕ್ಲಿಯರ್ ಮಾಡ್ಕೊ. ನೀನ್ ಇಂಟೆಲೆಕ್ಟ್ ಅಂದ್ರೆ ನಿನ್ ಬುದ್ಧಿಶಕ್ತಿಗೆ ಹೇಳಿ ಇನ್ನೊಂದೇನು ವಿಚಾರ ನೀನು ಮನಸ್ಸಿನಲ್ಲಿ ತಿಳ್ಕೋಬೇಕು. ಇದು ನನಗೆ ಬಹಳ ಒಂದು ದುರ್ಲಭವಾದ ಒಂದು ಅವಕಾಶ. ನನಗಿದು ಎಲ್ಲರಿಗೂ ಸಿಗೋದಿಲ್ಲ ಈ ಅವಕಾಶ. ಎಲ್ಲಾರು ಧ್ಯಾನ ಮಾಡಿದ್ರು ಸುಮ್ಮನೆ ಏನೋ ಕೂತ್ಕೊಂತಾರೆ, ಕಣ್ ಮುಚ್ಕೊಂತಾರೆ, ಏನೇನೋ ಶ್ವಾಸದ ಮೇಲೆ ಮಾಡ್ಬೋದು, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಬೇರೆ ವಿಚಾರದಲ್ಲಿ ಮಾಡ್ಬೋದು, ಇಲ್ಲ ಯಾವ್ದು ಆಲೋಚನೆ ಬರ್ಲಾರ್ದಂಗೆ, ಥಾಟ್ಸ್ ಬರ್ಲಾರ್ದಂಗೆ ಧ್ಯಾನ ಮಾಡ್ಬೋದು. ಬೇರೆ ಬೇರೆ ರೀತಿ, ಸಾವಿರಾರು ರೀತಿ ಧ್ಯಾನದ ಪದ್ಧತಿಗಳಿದಾವೆ. ಇಲ್ಲಿ ಅದು ಒಂದು ತಿಳ್ಕೊಂಡು, ನಿನಗೊಂದು ಈ ಭಗವಂತನ ಶ್ರೇಷ್ಠವಾದ ಒಂದು ಶಕ್ತಿಯ ಮೇಲೆ ಧ್ಯಾನ ಮಾಡೋದಕ್ಕೆ ನಿನಗೇನು ಇವಾಗ ಅವಕಾಶ ಸಿಕ್ಕಿದೆ, ಅದು ಶ್ರೇಷ್ಠವಾದದ್ದು ಅಂತ ತಿಳ್ಕೊ. ಆಮೇಲೆ ಇದು ನಿನ್ನ ಜೀವನದಲ್ಲಿ ಅತಿ ಉತ್ತಮ ಒಂದು ಗೋಲ್, ಅಂದ್ರೆ ಧ್ಯೇಯ, ನೋಬಲ್ ಗೋಲ್ ಅಂತೀವಲ್ಲ, ಉತ್ತಮ ಧ್ಯೇಯ ನಿಂದು ಜೀವನದಲ್ಲಿ. ಇದನ್ನ ನೀನ್ ಮೊದ್ಲು ಬುದ್ಧಿಶಕ್ತಿಗೆ ಹೇಳ್ಬೇಕು. ಇದು ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ರೆ ಪರಮಾತ್ಮ. ಮಚ್ಚಿತ್ತ ಮತ್ಪರಃ ಆತಂಗ ಹೇಳು ಮೊದ್ಲೇ, ಹಿಂಗಿದೆಯಪ್ಪ, ಇದು ಸಾಮಾನ್ಯ ಅಲ್ಲ. ಇವಾಗ ಯಾರಿಗಾದ್ರೂ ನಾವು ದುಡ್ಡು ಕೊಟ್ಟಾಗೆ ಅವ್ರಿಗೇನ್ ಹೇಳ್ತೇವೆ? ಜಾಕೆಪ್ಪ, ದುಡ್ಡು ಐತಿದು, ಹುಷಾರಾಗಿ ತಗೊಂಡು ಹೋಗು. ಮತ್ತೆ ಏನೋ ಟ್ರೈನ್ ಗಿನ್ನಾಗ ಹೋಗ್ತಿದ್ರೆ ಅಲ್ಲಿ ಇಳಿಬೇಡ ನೀನು. ಯಾರಾದ್ರೂ ಇಬ್ರು ಹೋಗಿದ್ರೆ ಒಬ್ರು ಇಲ್ಲೇ ಕೂತಿರಿ, ಇಬ್ರು ಒಟ್ಟಿಗೆ ಇಳಿಬೇಡ್ರಿ, ಇವೆಲ್ಲ ಹೇಳ್ತೀವಲ್ಲ. ಆ ರೀತಿ ಇಲ್ಲಿ ಅದನ್ನ ಅಲ್ಲಿ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ? ನಿನ್ನ ಹೃದಯ ಮತ್ತು ಮನಸ್ಸು ಎರಡೂ ಒಂದಾದ್ರೆ ಮಾತ್ರ ಏಕಾಗ್ರತೆ ಸಾಧ್ಯ ಉಂಟು. ಹೃದಯ ಮನಸ್ಸು ಅಂದ್ರೆ ಬುದ್ಧಿಶಕ್ತಿ ಮತ್ತು ಮನಸ್ಸು ಎರಡು ಒಂದಾದ್ರೆ ಮಾತ್ರ ಏಕಾಗ್ರತೆ ಸಾಧ್ಯ ಉಂಟು. ಇಲ್ಲ ಅಂದ್ರೆ ಮನಸ್ಸೆಲ್ಲೋ ಹೋಗುತ್ತೆ, ಅದು ಚಂಚಲ ಅದ್ರದ್ದು ಗುಣ. ಸೊ ನೀನು ಮೊದ್ಲು ಬುದ್ಧಿಗೆ ಹೇಳಿ, ಬುದ್ಧಿಯ ಕಂಟ್ರೋಲ್ನಲ್ಲಿ ಮನಸ್ಸಿರುತ್ತಲ್ಲ. ಸೊ ಆ ತರ, ಯಾಕೆ ಮನಸ್ಸಿನ ದಣಿ ಬುದ್ಧಿಶಕ್ತಿ. ಸೊ ಅದಕ್ಕೆ ನೀನು ಇನ್ಸ್ಟ್ರಕ್ಷನ್ಸ್ ಕೊಡು. ಇವಾಗ ನಾನು ನಿಮಗೆ ಇದು ಸೈಂಟಿಫಿಕ್ ಆಗಿ ಹೇಗಾಗತ್ತೆ ಅನ್ನೋದು ಅದ್ರದ್ದೆಲ್ಲ ಹೇಳ್ತೀನಿ ಆಮೇಲೆ. ಇಲ್ಲಿ ಪರಮಾತ್ಮ ಅಷ್ಟೆಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಗೋದಿಲ್ಲಲ್ಲ. ಯುದ್ಧ ಭೂಮಿಯಲ್ಲಿ ಸ್ಟ್ರೇಟ್ ಬುಲೆಟ್ ಪಾಯಿಂಟ್ಸ್ ಕೊಟ್ಕೊಂತ ಹೋಗ್ಬಿಟ್ಟಿದ್ದಾರೆ. ಇವಾಗ ಅದೆಲ್ಲ ಯಾವ ರೀತಿ ಅದ್ರ ಒಳಾಂತರ ಏನೇನಿದೆ ಅದನ್ನೆಲ್ಲ ನೋಡೋಣ. ಸೊ ಮಚ್ಚಿತ್ತ ಮತ್ಪರಃ, ನೀನು ಮನಸ್ಸಿಗೆ ಹೇಳಿ, ಮನಸ್ಸಿಗೆ ಒಂದು ರೀತಿ ಹೇಗೆ, ಇವಾಗ ಒಂದು ಕೋತಿ ಆಡಿಸ್ತಾ ಇರ್ತಾರೆ ನೋಡಿ. ಆ ಕೋತಿ ಎಗರಲ್ಲೇ ತಿಮ್ಮ ಅಂತಾರೆ, ಅದು ಎಗರುತ್ತೆ. ಕುಣಿಯಲ್ಲೇ ತಿಮ್ಮ ಅಂತಾರೆ, ಕುಣಿಯುತ್ತೆ. ಅದೆಲ್ಲ ಮಾಡಿದ್ಮೇಲೆ ಏನ್ ಮಾಡ್ತಾರೆ, ಮತ್ತೆ ಅವನು, ನೀವು ನೋಡಿರ್ಬೋದು, ಅವನ್ ಜೇಬ್ನ ಕೈ ಹಾಕಿ ಒಂದೆರಡು ಶೇಂಗಾ ಕೊಡ್ತಾನೆ ಅದಕ್ಕೆ. ಅಷ್ಟೇ ಸಾಕು ಕೋತಿಗೆ. ಮತ್ತೆ ಅವನು ಹೇಳ್ದಂಗೆ ಇದನ್ನು ಮಾಡು, ಅದನ್ನು ಮಾಡು, ಎಲ್ಲ ಮಾಡ್ತದ ಕೋತಿ. ಸೊ ಮನಸ್ಸು ಕೂಡ ಅಷ್ಟೇ. ಅದಕ್ಕೆ ಹೇಳ್ಬೇಕು, ನಿನಗಿದು ಶ್ರೇಷ್ಠವಾದದ್ದಪ್ಪ, ಇದು ಸಾಮಾನ್ಯ ಅಲ್ಲ, ಯಾರಿಗೂ ಸಿಕ್ಕಿಲ್ಲ. ನನ್ನ ಜೀವನದಲ್ಲೇ ನೋಡಿ, ಇಲ್ಲಿವರೆಗೆ ನಾನು ಮಾಡಿದ್ದೇನೆ ಇದನ್ನ ಸರಿಯಾಗಿ ಮಾಡಿದ್ದೀನಿ, ಅರ್ಥ ಇಲ್ಲದೆ ಮಾಡಿದ್ದೀನಿ. ಇವಾಗ ಸರಿಯಾಗಿ ನಾನು ಆತ್ಮಜ್ಞಾನ ಪಡ್ಕೊಂಡು ಮಾಡ್ತಾ ಇದ್ದೀನಿ ಅಂತೇಳಿ ಅದನ್ನ ಹೇಳಿ ನೀವು ಧ್ಯಾನಕ್ಕೆ ಕೂತ್ಕೊಳ್ಳಿ. ಆಮೇಲೆ ಧ್ಯಾನದಲ್ಲಿ 5 ಸ್ಥಿತಿ ಇದೆ, ಇದನ್ನ ನೀವು ತಿಳ್ಕೋಬೇಕಾದ್ದು. 5 ಸ್ಥಿತಿಗಳು ಯಾವುದು? ಕ್ಷಿಪ್ತ. ಕ್ಷಿಪ್ತ ಅಂದ್ರೆ ಅಜಿಟೇಟೆಡ್ ಅಂಡ್ ಸ್ಕ್ಯಾಟರ್ಡ್ ಅಂತೀವಿ. ಅಜಿಟೇಟೆಡ್, ಗೊಂದಲ, ಒಂದ್ ಕಡೆ ನಿಂದ್ರಂಗಿಲ್ಲ ಮನಸ್ಸು, ಆ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಆ ಕಡೆ ಹೋಗುತ್ತೆ. ಆಮೇಲೆ ಸ್ಕ್ಯಾಟರ್ಡ್ ಅಂದ್ರೆ ಎಲ್ಲ ಕಡೆ ಹರಡ್ಬಿಟ್ಟಿದೆ. ಇದು ರಾಜಸಿಕ ಮನಸ್ಸಿದು. ಯಾಕೆ ನಾವು ವ್ಯವಹಾರದಲ್ಲಿ ಅದೇ ರೀತಿ ಇರ್ತೀವಲ್ಲ, ದಿನನಿತ್ಯದ ವ್ಯವಹಾರ ಏನು, ಎಷ್ಟೊಂದು ವಿಷಯಗಳಿದಾವೆ ನಮಗೆ.
ಸೊ ಸಾಮಾನ್ಯವಾಗಿ ನಾವು ಆ ರೀತಿ ಧ್ಯಾನ ಕೂತ ಕೂಡ ಅವೆಲ್ಲವೂ ಮನಸ್ಸಿನಲ್ಲಿ ಕಂಟಿನ್ಯೂಸ್ ನಡೀತಾ ಇರ್ತಕ್ಕಂಥ ವಿಷಯಗಳು ಬರೋದೇ ಅಲ್ಲ ನಮಗೆ. ಸೊ ಇದು ಕ್ಷಿಪ್ತ ಸ್ಥಿತಿ. ಇವಾಗ ಆಮೇಲೆ ಅನಲೈಸ್ ಮಾಡೋಣ, ನಾವೆಲ್ಲಿದ್ದೀವಿ, ಏನಿದ್ದೀವಿ, ಯಾವ ರೀತಿ ನಾವು ಮುಂದೆ ಬರಬೇಕು, ಅದಕ್ಕೆ ಏನೇನು ನಮಗೆ ಸಾಮರ್ಥ್ಯಗಳನ್ನ ನಾವು ಬೆಳೆಸ್ಬೇಕು, ಇದನ್ನೆಲ್ಲ ವಿಚಾರ ಮಾಡೋಣ. ಕ್ಷಿಪ್ತ ಸ್ಥಿತಿ ರಾಜಸಿಕ ಮನಸ್ಸಿನ ಒಂದು ಸ್ವಭಾವ. ಎರಡನೇದು ಮೂಢ ಸ್ಥಿತಿ ಅಂತೇಳಿ. ಮೂಢ ಅಂದ್ರೆ ಏನಾಯ್ತು, ಇದು ತಾಮಸಿಕ ಮನಸ್ಸಿದು. ಒಂಥರ ಅರ್ಧ ನಿದ್ದೆಯಲ್ಲಿರೋದು, ಏನ್ ನಿರುತ್ಸಾಹ, ಏನ್ ಯಾವ್ದ್ರಲ್ಲೂ ಉತ್ಸಾಹ ಇರಂಗಿಲ್ಲ, ಡಲ್, ಸ್ಲೀಪಿ, ಲೆಥಾರ್ಜಿಕ್, ನಿರುತ್ಸಾಹದಿಂದಿರೋದು, ಒಂದು ಅರ್ಧ ಮಲಗಿರೋದು, ಇಲ್ಲಾಂದ್ರೆ ಪೂರ್ತಿ ಮಂದಾಗಿರೋದು, ಇದು ತಾಮಸಿಕ ಒಂದು ಲಕ್ಷಣ. ಕ್ಷಿಪ್ತ, ಮೂಢ. ಮೂರನೇದು ವಿಕ್ಷಿಪ್ತ. ವಿಕ್ಷಿಪ್ತ ಅಂದ್ರೇನು, ಈ ಕ್ಷಿಪ್ತಕ್ಕೆ ವಿರುದ್ಧವಾದದ್ದು. ಜಾಸ್ತಿ ಗೊಂದಲ ಇಲ್ಲ ಮನಸ್ಸಿನಲ್ಲಿ, ಜಾಸ್ತಿ ಹರಡಿಲ್ಲ ಮನಸ್ಸು, ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಹರಡಿಲ್ಲ, ಒಂದೇ ಕಡೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಸೊ ಇಂಥ ಮನಸ್ಸು ಸತ್ವದ ಕಡೆ ಹೋಗ್ತಾ ಇದೆ ಅಂತ ನೀವು ತಿಳ್ಕೊಳ್ಳಿ. ಯಾವಾಗ ಜಾಸ್ತಿ ಹರಡಿಲ್ಲ ಮತ್ತೆ ಜಾಸ್ತಿ ಗೊಂದಲದಲ್ಲಿಲ್ಲ. ಸೊ ಇವಾಗ ನೀವು ಧ್ಯಾನ ಕೂತಾಗ ನೀವು ಯಾವ್ಯಾವ ಸ್ಥಿತಿಯಲ್ಲಿದ್ದೀರಿ, ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ನಿಮಗೆ ಇದೊಂದು ಐಡಿಯಾ ಬರುತ್ತಲ್ಲ. ಇವಾಗ ಒಂದು ಊರದಿಂದ ಇನ್ನೊಂದು ಊರಿಗೆ ಹೋಗ್ತೀರಾ, ಮಧ್ಯದಲ್ಲಿ ಯಾವ್ಯಾವ ಊರುಗಳು ಬರ್ತಾವಂತ ನಿಮ್ಗೆ ಗೊತ್ತಿದ್ರೆ ನಿಮ್ ಪ್ರಯಾಣ ಎಷ್ಟಾಗಿದೆ ಅಂತ ಗೊತ್ತಾಗತ್ತಲ್ಲ ನಿಮ್ಗೆ. ಹಾಗೆ ಇನ್ನ ಇಲ್ಲೇನಾಗತ್ತಂದ್ರೆ, ನೀವು ಈ ಒಂದು ಸ್ಥಿತಿ, ನೀವಿನ್ನ ಸತ್ವ ಮುಟ್ಟಿಲ್ಲ, ಇಲ್ಲಿ ಸತ್ವದ ಕಡೆ ನಿಧಾನಕ್ಕೆ ಹೋಗ್ತಾ ಇದ್ದೀರಾ. ಎಲ್ಲಿ? ವಿಕ್ಷಿಪ್ತ ಸ್ಥಿತಿಯಲ್ಲಿ. ಆದ್ರೆ ಒಂದು ಆಲೋಚನೆ ಮಾಡಿ, ಇಲ್ಲಿಂದ ನೀವು ಜಾರ್ಬೋದು, ಸರ್ವೇ ಸಾಮಾನ್ಯವಾಗಿ ಜಾರ್ಲಿಕ್ಕೆ ಉಂಟು ಇಲ್ಲಿಂದ. ಅದಕ್ಕೆ ನೀವು ರೆಡಿ ಆಗಿರ್ಬೇಕು. ಆದ್ರೆ ಏನ್ ಮಾಡ್ಬೇಕು ಮತ್ತೆ, ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫೋಕಸ್ ಬೇಕಿಲ್ಲಿ. ಸ್ಟ್ರೆಂಥನಿಂಗ್ ಅಂತೀವಲ್ಲ, ಇಲ್ಲಿ ಸ್ಟ್ರೆಂಥನಿಂಗ್ ಬೇಕು. ಇದಕ್ಕೆ ನಾನು ನಿಮಗೆ ಟೆಕ್ನಿಕ್ ಹೇಳ್ತೇನೆ. ಇದನ್ನ ಈ ಮೂರು ಸ್ಥಿತಿಗಳು, ಈ ಮೂರು ಸ್ಥಿತಿಯಲ್ಲಿ ಮೆಡಿಟೇಷನ್ ಆಗೋದಿಲ್ಲ. ಇದು ಕ್ಲಿಯರ್, ನಮ್ಮ ಶಾಸ್ತ್ರಗಳು ಹೇಳೋದು. ಋಷಿಗಳು ಏನ್ ಹೇಳ್ತಾರೆ, ಈ ಮೂರು ಸ್ಥಿತಿಯಲ್ಲಿ ಆಗೋದಿಲ್ಲಪ್ಪ. ನೀನ್ ಇಷ್ಟ ತಿಳ್ಕ, ಏನೋ ಇಲ್ಲಿಂದ ನಿನ್ ಮೇಲ್ ಬರ್ಬೇಕಷ್ಟೇ. ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಈ ಮೂರು ಸ್ಥಿತಿಯಿಂದ ನಿನ್ ಮೇಲ್ ಬರ್ಬೇಕು. ಎಲ್ಲಿಗೆ ಬರ್ಬೇಕು? 4ನೇ ಸ್ಥಿತಿ ಹೇಳ್ತಾರ ಅವರು, ಏಕಾಗ್ರತ. 4ನೇ ಸ್ಥಿತಿ ಬಂತಿಲ್ಲ, ಸಿಂಗಲ್ ಪಾಯಿಂಟೆಡ್ನೆಸ್. ಮನಸ್ಸು ಹೇಗೆ ಒಂದೇ, ಇವಾಗ ನೀವು ಎಣ್ಣೆ ಹಾಕ್ತಾ ಇದ್ರಂಗೆ, ಮೇಲಿಂದ ಎಣ್ಣೆ ಕೆಳಗೆ ಬೀಳ್ತಾ ಇದೆ, ಏನ್ ಎಷ್ಟು ಸರಳವಾಗಿ, ಎಷ್ಟು ಚಂದಾಗಿ ಬೀಳುತ್ತಲ್ಲ ಕೆಳಗಡೆ. ಒಂದೇ ದಾರದಿಂದ ಹೇಗೆ ಎಣ್ಣೆ ಬೀಳ್ತಾ ಇರುತ್ತೆ, ಅದು ಸಿಂಗಲ್ ಪಾಯಿಂಟೆಡ್ನೆಸ್. ಅದು ಇಲ್ಲಿ ಮೆಡಿಟೇಷನ್ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡ್ಬೇಕು ಅವಾಗ? ಒಂದು ವಿಚಾರ ತಗೊಳ್ಳಿ. ಯಾವುದು? ಒಂದು ಮಹಾವಾಕ್ಯ, ಇಲ್ಲ ಅಂದ್ರೆ ಒಂದು ಮಂತ್ರ. ನೀವು ಮೆಡಿಟೇಷನ್ ಕೊಡೋಕಿನ ಮುಂಚೆ ಎಲ್ಲ ನಮಗೆ ಗೊತ್ತಾಗಿದೆ, ಅದರಲ್ಲಿ ಪ್ರಾಣಾಯಾಮವನ್ನು ಮಾಡ್ಬೇಕಂತ ನೆನ್ನೆ ಹೇಳ್ತಾ ಇದ್ದ ನಾನು ನಿಮ್ಗೆ. ಪ್ರಾಣಾಯಾಮ ಇವಾಗ ಅನುಲೋಮ್ ವಿಲೋಮ್ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಶ್ವಾಸ ಜೋರಾಗಿ ತಗೊಂಡು ಮತ್ತೆ ಜೋರಾಗಿ ಬಿಡೋದು, ಸಮನಾಗಿ. ಅದನ್ನ ನೀವು ಕೆಲವಾರು 3 ಮಾಡಿ, 5 ಮಾಡಿ, 10 ಮಾಡಿ, ತೊಂದರೆ ಇಲ್ಲ. ಎಷ್ಟು ನೀವು ಶ್ವಾಸನ ನೀವು ಮಾಡಿ, ಆ ಟೈಮ್ನಲ್ಲಿ ಶ್ವಾಸದ ಮೇಲೆ ಗಮನ ಇರಲಿ. ನೀವು ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಆ ಗಮನದಲ್ಲಿ ಇಟ್ಕೊಂಡು ನೀವೇನಾಯ್ತು ಕೂತಿದ್ದೀರಾ. ಅವಾಗ ಕೂತ ತಕ್ಷಣ ಮೊದಲು ನಿದ್ದೆ ಬರ್ತಾ ಇರುತ್ತೆ, ಅವಾಗ ಮೂಢ ಸ್ಥಿತಿಯಲ್ಲಿ ಇದ್ದೀರಿ ನೀವು. ಆಮೇಲೆ ಸ್ವಲ್ಪ ಎಚ್ಚರ ಆದ ತಕ್ಷಣ ಗೊತ್ತಾಗುತ್ತೆ, ಏನಪ್ಪ ಮನಸ್ಸು ಈ ಕಡೆ ಆ ಕಡೆ ಓಡ್ತಾ ಇದೆ, ಇದು ಕ್ಷಿಪ್ತ ಸ್ಥಿತಿ. ಅವಾಗ ನೀವು ನಿಮ್ಮಲ್ಲಿ ಏನಿದೆ ಆ ವಿಲ್ ಪವರ್ ಅಂತ ಬೆಳೆಸ್ಬೇಕನ್ನಲ್ಲ, ಅದಕ್ಕೇನು ನಾವು ಮಾಡೋದಿದೆ, ಅದು ಯಾವ ರೀತಿ, ಅದನ್ನು ಯಾವ ರೀತಿ ನಡೆಯುತ್ತೆ ಅನ್ನೋದು ಅದನ್ನ ತಿಳ್ಕೊಳ್ಳೋಣ ಅದನ್ನ. ಸೊ ಅದನ್ನ ನೀವು ವಿಲ್ ಪವರ್ ಬೆಳೆಸ್ತೀರಾ. ಬೆಳೆಸ್ತಾ ಇದ್ದಂಗೆಲ್ಲ
ನಿಮ್ಮ ಲಗಾಮ್ ಗಟ್ಟಿ ಆಗುತ್ತೆ ಮನಸ್ಸಿನ ಮೇಲೆ. ಅಲ್ಲಿ ವಿಕ್ಷಿಪ್ತ ಸ್ಥಿತಿಗೆ ಬರ್ತೀರಾ. ಅವಾಗ ಹೇಳ್ತೀರಾ ನೀವು ಮಾಡ್ತಕ್ಕಂಥದ್ದು ಶ್ರೇಷ್ಠ ಕಾರ್ಯ, ಅದು ಇದು ಅಂತೆಲ್ಲ ನೀವು ಅವಾಗ ಮನಸ್ಸಿಗೆ ಹೇಳ್ತಾ ಇದ್ದೀರಾ. ಸುಮ್ಮನೆ ಅಲ್ಲಪ್ಪ ಇದು, ನೀನು ಮಾಡ್ತಾ ಇರೋದೇನೋ ಪಾರ್ಕ್ನಾಗ ಕುಂತಿಲ್ಲ, ನೀನು ಇಲ್ಲಿ ಪರಮಾತ್ಮನ ಧ್ಯಾನದಲ್ಲಿ ನೀ ಇದೆಯಾ ಅಂತೇಳಿ ಮನಸ್ಸಿಗೆ ಚೆನ್ನಾಗಿ ಹೇಳ್ಕೊಡ್ಬೇಕು. ಮಾಡ್ತಾ 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 ವಿಕ್ಷಿಪ್ತದಿಂದ ಇಲ್ಲಿವರೆಗೂ ಧ್ಯಾನ ಇಲ್ಲ, ಇನ್ನ ನೀವು ಧ್ಯಾನಕ್ಕೆ ಬಂದ್ರಿ ಏಕಾಗ್ರತದಲ್ಲಿ. ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಿ. ಅವಾಗ ಏನ್ ಮಾಡ್ತೀವಿ ನಾವು, ಒಂದು ಮಹಾವಾಕ್ಯ ತಗಂತೀವಿ, ಇಲ್ಲ ಒಂದು ಮಂತ್ರ. ಇವಾಗ ನಿಮ್ಮ ಹತ್ರ ಎಲ್ಲ ಇದೆ. ನೀವು ಏನಂದ್ರೆ ಇವಾಗ ಡಿಪಾರ್ಟ್ಮೆಂಟಲ್ ಸ್ಟೋರ್ ಆದಂಗೆ ನೀವು ಯಾವ್ದನ್ನ ಕೇಳ್ರಿ, ನೀವು ಭಗವದ್ಗೀತೆ ಕೇಳ್ರಿ, ಸಹಸ್ರನಾಮ ಕೇಳ್ರಿ, ಮಹಾಮೃತ್ಯುಂಜಯ ಕೇಳ್ರಿ, ಮಹಾವಾಕ್ಯ ಕೇಳ್ರಿ, ಎಲ್ಲ ಇದಾವ ನಮ್ಮ ತಾಗಿ. ಅಲ್ಲಿ ಯೂಸ್ ಮಾಡ್ರಿ ನೀವು ಮಹಾವಾಕ್ಯ ಪ್ರೆಫರಬಲಿ, ಇಲ್ಲ ಅಂದ್ರೆ ಒಂದು ಮಹಾಮಂತ್ರ. ಒಂದೇ ಅಲ್ಲಿ ನೀವು ಇದನ್ನ ಮಾಡಬಾರ್ದು, ಮತ್ತೆ ಸ್ತೋತ್ರ ಮಾಡಬಾರ್ದು. ಯಾವುದು ಶಾರ್ಟ್, ಪ್ರಜ್ಞಾನಂ ಬ್ರಹ್ಮ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಈ ತರ ಒಂದು ಸೆಂಟೆನ್ಸ್ ಇರೋದನ್ನ ತಗೊಂಡು ನೀವು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಏನಿದೆ ಇಲ್ಲಿ, ಒಂದು ವಿಚಾರ ಇದೆ, ಅದನ್ನ ಕಂಟಿನ್ಯೂಸ್ ಆಗಿ ನೀವು ಮೈಂಡ್ ಅಲ್ಲಿ ನೀವು ರೊಟೇಟ್ ಮಾಡ್ತಾ ಇದ್ದೀರಾ. ಇದಕ್ಕೆ ಸವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಸವಿಕಲ್ಪ ಸಮಾಧಿ. ಸವಿ ಅಂದ್ರೆ ವಿತ್, ಕಲ್ಪ ಅಂದ್ರೆ ಥಾಟ್. ಒಂದು ವಿಚಾರದ ಜೊತೆಗೆ ಏನು ನಾವು ಒಂದು ಸಮಾಧಿ ಮಾಡ್ತೀವಿ, ಅದಕ್ಕೆ ಸವಿಕಲ್ಪ ಸಮಾಧಿ. ಅಲ್ಲಿ ಅದೇನು ಥಾಟ್ ಅನ್ನೋದನ್ನ ನಿಮಗೆ ಸಂಪೂರ್ಣ ಅರಿವಿದೆ ನೋಡಿ. ಅದ್ರದ್ದು ಏನ್ ನೀವು ಧ್ಯಾನ ಮಾಡ್ತಾ ಇದ್ದೀರ ಅಂತ ಅರಿವಿದೆಯಲ್ಲ, ಆ ಒಂದು ವಿಚಾರದ ಅರಿವಿನಿಂದ ಮಾಡ್ತಕ್ಕಂಥದ್ದಕ್ಕೆ ಸವಿಕಲ್ಪ ಸಮಾಧಿ. ಇದಕ್ಕೆ ಬೇರೆ ಹೆಸರು ಸಂಪ್ರಜ್ಞಾತ ಸಮಾಧಿ, ಇನ್ನೊಂದು ಹೆಸರು ನಿಧಿಧ್ಯಾಸನ. ಸವಿಕಲ್ಪ ಸಮಾಧಿ, ಸಂಪ್ರಜ್ಞಾತ ಸಮಾಧಿ, ನಿಧಿಧ್ಯಾಸನ ಸಮಾಧಿ. ಇದು 4ನೇ ಸ್ಥಿತಿ, ಏಕಾಗ್ರತ ಸ್ಥಿತಿ. ಇವಾಗ ಏನಾಯ್ತು, ನಿರುದ್ಧ. ನೆಕ್ಸ್ಟ್ ನಿರುದ್ಧ ಸ್ಥಿತಿ. ನೀವು ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ, ಹಾಗೆ ಆಳವಾಗಿ ಹೋಗ್ತಾ ಇದ್ದೀರಾ. ಒಂದು ಸ್ಟೇಜ್ಗೆ ಏನ್ ಮಾಡ್ಬಿಡ್ತೀರಾ ಅಂದ್ರೆ, ಆ ಒಂದು ವಿಚಾರ ಏನ್ ಮಂತ್ರ ಏನಿದೆಯಲ್ಲ ಅದನ್ನ ಡ್ರಾಪ್ ಮಾಡ್ಬಿಡ್ತೀರಾ. ನೀವು ನಿಂದಿರಿಸ್ಬಿಡ್ತೀರಾ. ಅಲ್ಲಿಗೆ ನಿಂದಿರಿಸಿ ಒಂದು ಸ್ತಬ್ಧ ಸ್ಥಿತಿಯಲ್ಲಿ ಏನು ಇಲ್ಲ, ಅವಾಗಿಲ್ಲ. ಅಲ್ಲಿಗೆ ಸಮಾಪ್ತಿ ಆಯ್ತು. ಸೆಸೇಷನ್ ಅಂತೀವಿ ಅದಕ್ಕೆ. ನಿಮ್ಮ ವಿಚಾರ, ಆ ಮಂತ್ರದ ವಿಚಾರ ಸಮಾಪ್ತಿ ಆಯ್ತು. ಆ ಒಂದು ಸೆಸೇಷನ್, ಮೈಂಡ್ ಅಲ್ಲಿ ಥಾಟ್ ಇಲ್ಲ. ಹೇಗೆ ಸಮುದ್ರದಲ್ಲಿ ಅಲೆ ಇಲ್ಲನೋ ಹಾಗೆ ಸಮುದ್ರ ಹೇಗೆ ಕಾಣಿಸ್ತಾ ಇದೆ ನಿಮ್ಗೆ ಇವಾಗ, ಒಂದು ಲೇಕ್ ತರ ಕಾಣಿಸ್ತಾ ಇದೆ, ಸ್ಟೇಬಲ್ ಲೇಕ್. ಈ ಥಾಟ್ ಅನ್ನೋದು ಹೇಗಿತ್ತಿದು, ಹೇಗೆ ಪೋಲ್ ವಾಲ್ಟ್ ನೋಡಿರಲ್ಲ ನೀವು, ಅವನ್ ದೊಡ್ಡ ಪೋಲ್ ತಗೊಂಡು ಅವನು ಓಡಿ ಬಂದು ಆ ಎಲ್ಲಿ ಎಗರಬೇಕಾಗಿರುತ್ತೋ ಅಲ್ಲಿ ನೆಲಕ್ಕೆ ಇಡ್ತಾನೆ. ಅದನ್ನ ನೆಲಕ್ಕೆ ಇಟ್ಟು ಮೇಲೆ ಎಗರ್ತಾನೆ. 20, 25, 30 ಅಡಿ ಮೇಲೆ ಎಗರಿ ಯಾವಾಗ ಆ ಕಡೆ ದಾಟ್ಕಂತಾನಲ್ಲ, ಅವಾಗ ಪೋಲ್ ತಗೊಂಡು ಹೋಗಂಗಿಲ್ಲ ಆತ, ಪೋಲ್ ಈ ಕಡೆ ಬಿಟ್ಬಿಡ್ತಾನೆ. ಅದೇ ರೀತಿ ನೀವು ಆ ಒಂದು ಸ್ಥಿತಿಗೆ ಎಗರೋದಕ್ಕೆ ಆ ಪೋಲ್ನ ಉಪಯೋಗಿಸ್ತಾ ಇದ್ದೀರಾ. ಆ ಪೋಲ್ ಯಾವುದು, ಒಂದು ಮಂತ್ರ, ಮಹಾವಾಕ್ಯ. ಸೊ ಇವು ಧ್ಯಾನಗಳಲ್ಲಿ ಎಲ್ಲ ಸ್ಥಿತಿಗಳಿವು. ಇದನ್ನ ನಾವು ಸರಿಯಾಗಿ ಮನಸ್ಸಿನಾಗೆ ಇಟ್ಕೋಬೇಕು. ನಾನು ಓಹೋ ಇಲ್ಲಿದ್ದೀನಿ ಇಲ್ಲಿದ್ದೀನಿ ಇಲ್ಲಿದ್ದೀನಿ, ಇವಾಗ ಇಲ್ಲಿಗೆ ಹೋಗ್ಬೇಕು ಅಂತ ನೀವು ನಿಮ್ ವಿಚಾರಗಳು ಹೇಳ್ತಾ ಇರ್ಬೇಕು. ಸೊ ಇಲ್ಲೇನಾಯ್ತು, ಮಚ್ಚಿತ್ತ ಅಂದ್ರೆ ಭಗವಂತನಲ್ಲೇ ನಾವು ಅದನ್ನ ಮನಸ್ಸಿನಿಡಬೇಕು. ಮತ್ ಪರಹ ಅಂದ್ರೆ ನಾನು ಒಂದು ವಿಶೇಷವಾದ ಒಂದು ಕಾರ್ಯ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ ಅವಾಗ ಬುದ್ಧಿಶಕ್ತಿಗೆ ಹೇಳ್ಬೇಕು. ಹೇಳಪ್ಪ ನಿನ್ ಮನಸ್ಸಿಗೆ ಹೇಳು, ಸ್ವಲ್ಪ ತೆಲ್ಲಾಟೆ ಮಾಡ್ತಾ ಇರುತ್ತೆ, ಸ್ವಲ್ಪ ಹೇಳು ಸರಿಯಾಗಿರು ಅಂತೇಳಿ ಅಂತ ಹೇಳಿ ಅವಾಗ ಆ ಒಂದು ವಿಚಾರದಿಂದ ನಾವು ಪ್ರಾಣಾಯಾಮ ಮಾಡಿ ಕೂತ್ಕೊಂತೀವಿ. ನಾವು ಕ್ಷಿಪ್ತ ಮೂಢ ವಿಕ್ಷಿಪ್ತ ಏಕಾಗ್ರತ ನಿರುದ್ಧ.
ಈ ಸ್ಥಿತಿಗಳು. ಇವಾಗ ಮುಂದಿನ ಶ್ಲೋಕ ನೋಡಿ, ಇನ್ನ ಯಾವ ರೀತಿ ಏನೇನ್ ಮತ್ತೆ ಆಗತ್ತೆ ಅದನ್ನ ಹೇಳಿ ಆಮೇಲೆ ನಿಮ್ಗೆ ಇದೊಂದು ಟೆಕ್ನಿಕ್ ಏನ್ ಹೇಳಿದೆ ಅದನ್ನ ಮಾತಾಡೋಣ. ಅದು ಹೇಗಾಗ್ತಾ ಇದೆ, ಏನು ನಾವು ಹೇಗ್ ಮಾಡ್ಬೇಕು. 15ನೇ ಶ್ಲೋಕ. ಯುಂಜನ್ನೈವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಯಾವ ಯೋಗಿಯು, ಯೋಗಿ ನಿಯತ ಮಾನಸ, ಯಾವ ಒಂದು ಯೋಗಿ ಇಂಥ ಒಂದು ಡಿಸಿಪ್ಲಿನ್ಡ್ ಮನಸ್ಸಿನಿಂದ ಧ್ಯಾನ ಮಾಡ್ತಾನೋ, ನನ್ನಲ್ಲಿ ಆತನು ಸಂಪೂರ್ಣವಾಗಿ ನನ್ನಲ್ಲಿ ಸೇರಿ ಆತನು ನಿರ್ವಾಣವನ್ನು ಹೊಂದುತ್ತಾನೆ. ಶಾಂತಿಂ, ಶಾಂತಿಯಿಂದ ನನ್ನನ್ನು ಸೇರಿ, ಶಾಂತಿಂ ನಿರ್ವಾಣ ಪರಮಾಂ ಮತ್ ಸಂಸ್ಥಾಂ ಅಧಿಗಚ್ಚತಿ. ಪರಮಾಂ ಅಂದ್ರೆ ಸುಪ್ರೀಂ, ಶ್ರೇಷ್ಠವಾದ. ನಿರ್ವಾಣ ಈ ಒಂದು ಸಂಸಾರದ ಬಂಧನದಿಂದ ಅವನಿಗೆ ಮುಕ್ತಿ. ಆ ಬಂಧನ ಹೋಯ್ತು, ಬಂಧನದಿಂದ ಎಲ್ಲಿಗೋಗಿ ಪರಮಾತ್ಮನಲ್ಲಿ ಸೇರ್ತಾನೆ. ಮತ್ ಸಂಸ್ಥಾಂ, ನನ್ನಲ್ಲಿ ಸ್ಥಿರವಾಗ್ತಾನೆ. ಅಧಿಗಚ್ಚತಿ ಅಂದ್ರೆ ಅಲ್ಲಿ ಮುಟ್ತಾನೆ, ಸ್ಥಿರವಾಗಿ ಅಲ್ಲಿ ಮುಟ್ತಾನೆ. ಇವಾಗ ನಾವು 5ನೇದೇನ್ ನೋಡಿದ್ವಲ್ಲ, ನಿರುದ್ಧ ಅಂದ್ರೆ ಏನಾಯ್ತು, ಮನಸ್ಸಿನಲ್ಲಿ ಆ ಒಂದು ವಿಚಾರ ಕೂಡ ನಾವೇನ್ ಇಟ್ಕೊಂಡಿದ್ವಿ, ಯಾವುದು ಮಂತ್ರದ ವಿಚಾರ ಇಲ್ಲ, ನಮ್ಮ ಮಹಾವಾಕ್ಯದ ವಿಚಾರ, ಅದನ್ನು ನಾವು ಬಿಟ್ವಿ. ಏಕಾಗ್ರತದಿಂದ ನಿರುದ್ಧ ಸ್ಥಿತಿಗೆ ಬಂದು ಯಾವಾಗ ಬಿಡ್ತೀವೋ ಅವಾಗೇನಾಯ್ತು, ಮನಸ್ಸಿನಲ್ಲಿ ಯಾವ ವಿಚಾರನೂ ಇಲ್ಲ, ಮನೋನಾಶ ಆಯ್ತು. ಇನ್ನು ಉಳಿತೇನಲ್ಲಿ, ಅಲ್ಲಿ ಉಳಿತು ಈ ಶುದ್ಧ ಚೈತನ್ಯ ಮಾತ್ರ ಉಳಿತು. ಈ ಒಂದು ಸ್ಥಿತಿಯ ಅನುಭವನೇ ಆ ಪರಮಾತ್ಮನ ಸ್ಥಿತಿಯ ಅನುಭವ. ಅಂತ ಜೀವಿಗೆ ಈ ಶುದ್ಧ ಚೈತನ್ಯ ಅದರ ಸಾಕ್ಷಾತ್ಕಾರ ಆಯಿತು. ಆತಂಗೆ ಲಿಬರೇಷನ್ ಅಂತೆ, ಮುಕ್ತಿ ಹೊಂದದಾತ. ಮತ್ಸಂಸ್ಥಾ ನಿರ್ವಾಣ ಪರಮಾಂ, ಇಲ್ಲೇನವ್ರು ಹೇಳ್ತಾರೆ, ಮತ್ಸಂಸ್ಥಾ ನಿರ್ವಾಣ ಪರಮಾಂ. ಇಂಥ ಮನಸ್ಸು, ಯಾವ ವಿಚಾರವಿಲ್ಲದ ಇಂಥ ಮನಸ್ಸು, ಇದಕ್ಕೆ ನಾವು ನಿರ್ವಿಕಲ್ಪ ಸಮಾಧಿ ಅಂತೀವಿ. ಅಲ್ಲೇನಂದ್ವಿ, ಸವಿಕಲ್ಪ ಸಮಾಧಿ ಅಂದ್ವಿ. ಅಂದ್ರೆ ಸವಿ ಅಂದ್ರೆ ಜೊತೆಗೆ, ಕಲ್ಪ ಅಂದ್ರೆ ವಿಚಾರ, ವಿಚಾರದ ಜೊತೆಗೆ ಆಗಿರ್ತಕ್ಕಂಥ ಸಮಾಧಿ. ಇಲ್ಲಿ ನಿರ್ವಿಕಲ್ಪ ಅಂದ್ರೆ ಇಲ್ಲದೆ ವಿಚಾರ ಸಮಾಧಿ. ಸೊ ವಿಚಾರವಿಲ್ಲದೆ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಮತ್ತೆ ಇದಕ್ಕೇನಂತೀವಿ, ಇನ್ನೊಂದು ಹೆಸರು ಅಸಂಪ್ರಜ್ಞಾತ ಸಮಾಧಿ. ಅಲ್ಲಿ ಸಂಪ್ರಜ್ಞಾತ ಸಮಾಧಿ ಅಂತಿತ್ತು, ಇಲ್ಲಿ ಅಸಂಪ್ರಜ್ಞಾತ ಸಮಾಧಿ. ಮತ್ತೆ ನಿರುದ್ಧ, ಕಂಪ್ಲೀಟ್ ಮನಸ್ಸೇನಿದೆ ನಾಶ ಆಗೋಗ್ಬಿಟ್ಟಿದೆ. ಯಾಕೆ? ಮನಸ್ಸು ಏನಿದೆ ಒಂದು ಜಡ ವಸ್ತು. ಮನಸ್ಸು ನಾಶ ಆಗೋಯ್ತಂದ್ರೆ
ಇನ್ನ ಮನುಷ್ಯ ಓದಂಗೆ ಅಲ್ವಾ ಲೆಕ್ಕ. ಆದ್ರೆ ಮನಸ್ಸಿಗೆ ಚೈತನ್ಯ ಶಕ್ತಿ ಇದೆ, ಆದ್ರೆ ಅದ್ರ ಕೆಲಸ ಇಲ್ಲ. ಹೇಗೆ ಸಮುದ್ರದಲ್ಲಿ ಅಲೆಗಳು ನಿಂತೋಗಿದೆಯೋ ಹಾಗೆ ಇಲ್ಲಿ ಮನಸ್ಸು ಸ್ತಬ್ಧ ಆಗೋಗುತ್ತೆ. ಆಮೇಲೆ ಚೈತನ್ಯ ಶಕ್ತಿ ಸ್ವಯಂ ಪ್ರಕಾಶಕ, ಅದಕ್ಕೆ ಯಾವ ತರದ್ದು ಶಕ್ತಿ ಇನ್ನೊಬ್ಬರದ್ದು ಬೇಕಾಗಿಲ್ಲ ಅದಕ್ಕೆ. ಸೊ ಇಲ್ಲಿ ತನ್ನದೇ ಆದ ಶಕ್ತಿಯಿಂದ, ಮನಸ್ಸು ಇರ್ಲಿ ಇಲ್ಲದೆ ಇರ್ಲಿ ಅದಕ್ಕೆ ಸಂಬಂಧ ಇಲ್ಲ, ತನ್ನ ಪಾಡಿಗೆ ತಾನು ಸ್ವಯಂ ಪ್ರಕಾಶಕ ಸ್ವಯಂ ಜ್ಯೋತಿ, ಆ ಒಂದು ಸ್ಥಿತಿಯಲ್ಲಿ ಇರೋದು. ಆನಂದ ಸ್ವರೂಪ ಕೂಡ ಆಯ್ತದು, ಮಹಾದಾನಂದ ಪರಮಾನಂದ ಸ್ವರೂಪ. ಮತ್ತೆ ಇದು ಆನಂದಮಯ ಕೋಶದ ತರ ಅಲ್ಲ, ಸ್ವಯಂ ಪ್ರಕಾಶಕ ಸ್ವಯಂ ಜ್ಯೋತಿ ಪರಮಾನಂದ ಸ್ಥಿತಿ, ಸತ್ ಚಿತ್ ಆನಂದ, ಕಂಪ್ಲೀಟ್ ಸೆಸೆಷನ್ ಆಫ್ ಮೈಂಡ್ ಆಯ್ತಿದೆ ಇಲ್ಲಿ. ಇವಾಗ ಈ ಒಂದು ಟೆಕ್ನಿಕಲ್ ಆಸ್ಪೆಕ್ಟಿಗೆ ಬರೋಣ. ಇವಾಗ ನಮಗೆ ಪ್ರಾಬ್ಲಮ್ ಏನುಂಟು, ನಾವು ಯಾವಾಗಾದ್ರೂ ಧ್ಯಾನ ಮಾಡಬೇಕಾದ್ರೆ ನಮಗೆ ವಿಚಾರಗಳು ಬರ್ತಾ ಇರುತ್ತೆ. ಸೊ ಅದಕ್ಕೆ ಮೊದಲನೇದಾಗಿ ಏನಿದೆ, ರಾಜಸಿಕ ಮೊದಲನೇ, ನಾವಂತೂ ತಾಮಸಿಕದಲ್ಲಂತೂ ಇರ್ಕೂಡ್ದು. ಆ ಡಲ್ ಆಯ್ತು ಅದಾಯ್ತು ಅದು ಇರಬಾರ್ದು, ಅದು ಯಾರಿಗೂ ಇಲ್ಲ ಬಿಡಿ. ಅದು ಇದ್ರೆ ನಾವು ತಾಮಸಿಕ ಮತ್ತು ರಾಜಸಿಕ ಮತ್ತು ಸಾತ್ವಿಕದ ಮಧ್ಯದಲ್ಲಿ ನಾವಿದ್ದೀವಿ. ಇವಾಗ ಅಲ್ಲಿಂದ ನಾವು ಸಾತ್ವಿಕ ಸ್ಥಿತಿಗೆ ಬರ್ಬೇಕು. ನಾವು ಅಂದ್ರೆ ಮೂರನೇ ಸ್ಥಿತಿಗೆ ಬಂದು ಅಲ್ಲಿಂದ ಏಕಾಗ್ರತ ಸ್ಥಿತಿಗೆ ಬರ್ತಕ್ಕಂಥದ್ದು ನಮ್ಮ ಉದ್ದೇಶ. ಇವಾಗ ಎಲ್ಲಿ ಕ್ಷಿಪ್ತದಿಂದ ವಿಕ್ಷಿಪ್ತಕ್ಕೆ ಬಂದು ನಿಧಾನಕ್ಕೆ ನಾವು ಏಕಾಗ್ರತೆ ಕಡೆ ಹೋಗ್ಬೇಕು. ನಾವು ಇವಾಗ ಹೇಗೆ, ಇವಾಗ ಹ್ಯೂಮನ್ ಬ್ರೈನ್ ಅಲ್ಲಿ ಒಂದು ಸ್ಪೆಷಲಿ ಡೆವಲಪ್ಡ್ ಪಾರ್ಟ್ ಇದೆ. ಇದು ಕೂಡ ಇತ್ತೀಚೆಗೆ ಡೆವಲಪ್ ಆಗಿರೋದು. ಇದು ಬಹಳಷ್ಟು ವರ್ಷಗಳಿಂದ ಸಾಮಾನ್ಯವಾಗಿ ಆಗಿರ್ತಕ್ಕಂಥದ್ದಲ್ಲ, ಇತ್ತೀಚೆಗೆ ಜಾಸ್ತಿ ಆಗಿದೆ. ಆಮೇಲೆ ಯಾಕೆ ಇದ್ರ ಬಗ್ಗೆ ಗೊತ್ತಾಗಿರೋದ್ರಿಂದ ಜನ ಇದ್ರ ಕಡೆ ಲಕ್ಷ್ಯ ಕೊಟ್ಟು ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಯ್ತು, ಇವಾಗ ಈ ಒಂದು ಪಾರ್ಟ್ ಏನಿದೆ ವಿಶೇಷವಾಗಿ ಮಾನವನಿಗೆ ಮಾತ್ರ ಇದೆ, ಪ್ರಾಣಿಗಳಿಗಿಲ್ಲ. ಇದಕ್ಕೆ ಏನಂತೀವಿ ನಾವು, ಪ್ರೀ ಫ್ರಂಟಲ್ ಲೋಬ್ ಆಫ್ ದಿ ನಿಯೋಕಾರ್ಟೆಕ್ಸ್ ಅಂತ ಇದಕ್ಕೆ, ಆರ್ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್. ಇದ್ರದ್ದೇನು ಕೆಲಸ, ಇದ್ರದ್ದು ಯಾವುದು ಕಷ್ಟವಾದದ್ದಿರುತ್ತೋ ಅದನ್ನ ಮಾಡೋದಿಕ್ಕೆ ಈ ಶಕ್ತಿ ಕೊಡ್ತಕ್ಕಂಥ ಈ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್, ಇದ್ರ ಕೆಲಸನೇ ಅದು. ನಿನಗೆ ಯಾವ್ದನ್ನ ಒಂದು ಕಷ್ಟ ಆಯ್ತನ್ರಿ, ಯಾವ ತರದ ಕಷ್ಟ, ನಾನಿವತ್ತು ಉಪವಾಸ ಮಾಡ್ತಾ ಇದ್ದೀನಿ, ಅವತ್ತಿನ ದಿನಾನೇ ಏನಪ್ಪ ಯಾರೋ ಬಂದ್ರು, ಎಲ್ಲಿಂದನೋ ಪುಲ್ಲಾರೆಡ್ಡಿ ಸ್ವೀಟ್ಸ್ ಅಂತ ತಂತಾರೆ, ಇನ್ನೊಂದು ಯಾವ್ದೋ ಕರಾಚಿ ಬೇಕರಿಯಿಂದ ಕೇಕ್ ಅಂತ ತರ್ತಾರೆ, ಇವತ್ತೇ ತರ್ಬೇಕಾ ಇವರು, ಮನಸ್ಸು ತಡೆಯಂಗಿಲ್ಲ. ಕಷ್ಟ ಅಲ್ಲ ಅದು, ನಮಗ್ ಬೇಕು ಇವಾಗ, ಅದು ನಮಗ್ ಬಹಳ ಇಷ್ಟ ಅನ್ರಿ. ಅಂತ ಟೈಮ್ನಲ್ಲಿ ಮನಸ್ಸನ್ನ ತಡೆ ಹಿಡಿಯೋದಕ್ಕೆ ಕಷ್ಟವಾದ ಕೆಲಸ ಇದು. ತಡೆ ಹಿಡಿಯೋದಕ್ಕೆ ಈ ಪ್ರೀ ಫ್ರಂಟಲ್ ಲೋಬ್ ಆರ್ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇದು ನಮಗೆ ಸಹಾಯ ಮಾಡುತ್ತೆ. ಇದು ಒಂದು ಮೊದಲನೇ ಕೆಲಸ. ಅದಕ್ಕೆ ಎರಡನೇದು, ಯಾವ್ದನ್ನ ಒಂದು ಮಾಡಂತ ಹೇಳ್ತಾರೆ ನಮಗೆ, ಅದು ನಮಗೆ ಮಾಡಕ್ ಇಷ್ಟನೇ ಇರೋದಿಲ್ಲ, ಬೋರಿಂಗ್ ಕೆಲಸ ಅದು. ಅದನ್ನ ಎಷ್ಟು ತಕ್ಕ ಮಟ್ಟಿಗೆ ಮಾಡ್ಬೇಕೋ ಮಾಡೋದಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ಈ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್. ಅಂದ್ರೆ ಏನಾಯ್ತು, ಇವಾಗ ಈ ಒಂದು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ನ ಸರಿಯಾದ ರೀತಿಯಿಂದ ನಾವು ಟ್ರೈನ್ ಮಾಡಿದ್ರೆ ಏನಾಗುತ್ತದು, ಅದು ನಮ್ಮ ಕಂಪ್ಲೀಟ್ ರೀಕನ್ಫಿಗರಿಂಗ್ ಯುವರ್ ಮೈಂಡ್ ಅಂತೀವಲ್ಲ, ಅಂದ್ರೆ ನಮ್ಮ ಮನಸ್ಥಿತಿಯನ್ನು ಸಂಪೂರ್ಣ ನಮಗೆ ಯಾವ ರೀತಿ ಬೇಕು ಶಕ್ತಿಯುತವಾಗಿ ಆಗಂತೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಉಂಟು. ಇಲ್ಲಿ ಟೆಕ್ನಿಕಲ್ ಪಾಯಿಂಟ್ ಇವಾಗ ಬರುತ್ತೆ, ನಾವೇನ್ ತಿಳ್ಕೊಬೇಕನ್ನೋದು. ಇದನ್ನ ಏನ್ ಮಾಡಿದ್ದಾರೆ ರಿಸರ್ಚ್ನವ್ರು, ಏನ್ ಕಂಡುಹಿಡಿದಿದ್ದಾರೆ ಅಂದ್ರೆ, ನಮ್ಮ ಬೇರೆ ದೇಹದಲ್ಲಿ ಏನೊಂದು ಮಾಂಸಖಂಡ ಇದೆಯಲ್ಲ, ಮಸಲ್ ಅಂತೀವಿ ನೋಡಿ, ಈ ಒಂದು ವಿಲ್ ಪವರ್ ಶಕ್ತಿ ಕೂಡ ಬ್ರೈನ್ ಅಲ್ಲಿ ಇರ್ತಕ್ಕಂಥದ್ದು ಕೂಡ ನಥಿಂಗ್ ಬಟ್ ಅ ಮಸಲ್.
ಮಸಲ್ ಅಂದ್ರೆ ಏನಾಯ್ತು ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಫ್ಲೋರ್ ಹತ್ತಬೇಕಂತಾನೆ ಹತ್ತುತ್ತಾರೆ, ನೀವು ಒಂದು ಫ್ಲೋರ್ ಹತ್ತೀರಾ, ಪರವಾಗಿಲ್ಲ, ಈಸಿಯಾಗಿ ಏನೋ ಒಂದು ಸ್ವಲ್ಪ ಹಂಗೆ ಹಿಂಗೆ ಮಾಡಿ ಒಂದು ಫ್ಲೋರ್ ಹತ್ತೀರಾ. ಆಮೇಲೆ ಇನ್ನೊಂದು ಫ್ಲೋರ್ ಹತ್ತಬೇಕು ಅಂತಂದ್ರೆ ಅಯ್ಯೋ ಏನಪ್ಪ ಮೊದಲೇ ಹೇಳ್ಬೇಕಿಲ್ಲ, ನಾನು ಇಲ್ಲಿಗೆ ಬರ್ತಾ ಇದ್ದಿಲ್ಲ ನಾನು. ಮತ್ತೆ 2ನೇ ಫ್ಲೋರ್ ನಿಧಾನಕ್ಕೆ ಎಳದು ಹತ್ತೀವಿ. ಆಮೇಲೆ 3ನೇದಂತೀವಿ, ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ, ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ, ನೀವು ಹೋಗಿ ಬರ್ರಿ, ನಾವು ಫೋನಾಗ ಮಾತಾಡ್ತೀನಿ. ಯಾಕೆ, ಏನಾಯ್ತಲ್ಲಿ? ನಿಮ್ಮ ಕಾಲಿನ ಮಸಲ್ಸ್ ಏನಿರ್ತವೆ ಒಂದು ಸ್ವಲ್ಪ ಸಮಯ ಆದ್ಮೇಲೆ ಅವು ನೋವಾಗತ್ತೆ. ಅದು ಮಸಲಿನ ಒಂದು ಲಕ್ಷಣ. ಅದು ಯಾರ ಮಸಲ್ ಗಟ್ಟಿ ಇರುತ್ತೆ, ಎಷ್ಟು ಫ್ಲೋರ್ ಹತ್ಬೇಕು? 5 ವಾಯ್ಸ್ ನಡೀರಿ. ಯಾಕೆ? ಅವನು ಕಾಲಿನ ಮಸಲ್ ಗಟ್ಟಿ ಇದೆ, ಅವನು 5 6 ನಡೀತೆ, 10 ನಡೀತೈತೆ, ಏನ್ ತೊಂದರೆ ಇಲ್ಲ. ಸೊ ಇಲ್ಲಿ ತಿಳ್ಕೊಂಡಿದ್ದೇನಂದ್ರೆ ರಿಸರ್ಚ್ನವರು, ಈ ಒಂದು ವಿಲ್ ಪವರ್ ಅಂತ ನಮ್ಮಲ್ಲಿ ಏನೊಂದಿದೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್, ಇದು ಎಕ್ಸಾಕ್ಟ್ಲಿ ಒಂದು ಮಸಲ್ ತರಾನೇ. ಇದು ಸುಸ್ತಾಗೋದಕ್ಕೆ ಉಂಟು. ನಾವೇನ್ ತಿಳ್ಕೊಂಡಿದೀವಿ, ಅರೆ ವಿಲ್ ಪವರ್ ಏನಪ್ಪಾ, ಇದು ಯಾವಾಗಾದ್ರೂ ಅಷ್ಟೇ ಇರ್ಬೇಕಲ್ಲ, ಇದು ಬೆಳಗ್ಗೆನೂ ಅಷ್ಟೇ ಇರ್ಬೇಕು, ರಾತ್ರಿಗೂ ಅಷ್ಟೇ ಇರ್ಬೇಕು ಅಂತ ನಾವ್ ಅನ್ಕೊಂಡಿದ್ದು. ಇಲ್ಲಿ ರಿಸರ್ಚ್ ನೋಡಿ, ಜರ್ಮನಿಯಲ್ಲಿ ಒಬ್ರು ರಾಜರ್ ಬಾವ್ಮೇಸ್ಟರ್ ಅಂತೇಳಿ ಅವರು ರಿಸರ್ಚ್ ಮಾಡಿದ್ರು. ಏನು? ವಿಲ್ ಪವರ್ ಟೆಸ್ಟ್. ಹೇಗ್ ಮಾಡ್ತಾರೆ? ಅವ್ರದ್ದೇ ಆದ ವಿಶೇಷ ಪದ್ಧತಿಗಳಿದಾವೆ. ಅದರ ಪ್ರಕಾರ ಒಂದು ಟೆಸ್ಟ್ ಹೇಗ್ ಮಾಡ್ತಾರೆ ಅಂದ್ರೆ, 2 ಗ್ರೂಪ್ ಮಾಡ್ತಾರೆ ಹುಡುಗರದು. ಸುಮಾರು 14-15 ವರ್ಷದ ಹುಡುಗರು 2 ಗ್ರೂಪ್ ಮಾಡ್ತಾರೆ. 2 ಗ್ರೂಪ್ ಮಾಡಿ ಅವ್ರಿಗೆ 2 ಬೇರೆ ಬೇರೆ ರೂಮಿಗೆ ಕಳಿಸ್ತಾರೆ. ಯಾವ ರೂಮಲ್ಲಿ ಏನ್ ನಡೀತಾ ಇದೆ ಅಂತ ಅವ್ರಿಗೆ, ಈ ಗ್ರೂಪ್ನವ್ರಿಗೆ ಗೊತ್ತಿಲ್ಲ, ಅವ್ರಿಗಾಗದು ಎ ಗ್ರೂಪ್ನವ್ರಿಗೆ ಬಿ ಗೊತ್ತಿಲ್ಲ, ಬಿ ಗ್ರೂಪ್ನವ್ರಿಗೆ ಎ ಬಗ್ಗೆ ಗೊತ್ತಿಲ್ಲ. ಸೊ ಎ ಗ್ರೂಪ್ನಾಗ ಏನ್ ಮಾಡ್ತಾರೆ, ಅವರು ಒಂದು ರೂಮಿಗೆ ಕಳಿಸಿ ಅಲ್ಲಿ ಇಟ್ಟಿದ್ದಾರೆ, ಚಾಕ್ಲೇಟ್ ಇಟ್ಟಾರೆ, ಐಸ್ ಕ್ರೀಮ್ ಇಟ್ಟಾರೆ, ಕೇಕ್ ಇಟ್ಟಾರೆ, ಎಲ್ಲ ಇಟ್ಟಿದ್ದಾರೆ, ಫ್ರೆಶ್ ಆಗಿರೋದು. ಇನ್ನ ಅಲ್ಲಿ ಚಾಕ್ಲೇಟ್ ಬಿಸಿ ಬಿಸಿ ಆಗಿರಂಗ ಅಲ್ಲಿ ಮಾಡ್ತಾ ಇದಾರೆ ಅಲ್ಲಿ. ಅದು ಅದ್ರ ಜೊತೆಗೆ ಸ್ಯಾಲಡ್ ಇಟ್ಟಾರೆ, ಸೌತೆಕಾಯಿ, ಟೊಮ್ಯಾಟೊ, ಕ್ಯಾರೆಟ್, ಉಪ್ಪಿಲ್ಲ, ಖಾರ ಇಲ್ಲ, ನಮ್ಗೆ ಏನೇನಿಲ್ಲ, ಚಾಟ್ ಮಸಾಲ ಏನೇನಿಲ್ಲ. ಆಮೇಲೆ ಅವ್ರಿಗೆ ಏನ್ ಹೇಳಿದ್ದಾರೆ, ನೀವು ಯಾರು ಆ ರೂಮ್ನಾಗ ಹೋಗ್ತಿರೋ ಎ ಗ್ರೂಪ್ ಅಂದ್ರೆ, ನೀವು ಬರೀ ಸ್ಯಾಲೆಡ್ ತಿನ್ಬೇಕು ಅಂತ ಹೇಳ್ತಾರೆ ಅವ್ರಿಗೆ. ಇದಾಯ್ತಾ? ಸೊ ಇವರು ಎಲ್ಲ ಹೋದ್ರು, ಮಕ್ಕಳೆಲ್ಲ ಒಂದ್ ಸುಮಾರು 20 ಮಕ್ಕಳು ಹೋಗ್ತಾರೆ ಅಲ್ಲಿ. 20 ನಿಮಿಷದವರೆಗೂ ಏನ್ ಮಾಡಿದ್ರು ಅಂದ್ರೆ, ಅವ್ರಿಗೆ ಟೈಮ್ ಕೊಟ್ಟಿದ್ರು, ಅಲ್ಲಿ ಬರೀ ಸ್ಯಾಲೆಡ್ ತಿನ್ಬೇಕು ನೀವು, ಬೇರೆ ಯಾವ್ದನ್ನು ತಿನ್ಕೊಡುದು. ಪಾಪ ಇವ್ರು ಹುಡುಗರು ಹೋಗ್ತಾರೆ, ಅದನ್ನ ಒಳ್ಳೊಳ್ಳೆ ಘಮ ಘಮ ಅಂತ ವಾಸನೆ ಬರ್ತಾ ಇದೆ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ಬೇಕು ಅಂತ ಮನಸ್ಸು. ಆದ್ರೆ ಏನಾಯ್ತು ಇಲ್ಲಿ, ಆ ವಿಲ್ ಪವರ್ ಅಂತ ಹೇಳಿದ್ನಲ್ಲ ನಿಮ್ಗೆ, ಆ ವಿಲ್ ಪವರ್ ಇಂದ ಇವ್ರು ಕಂಟ್ರೋಲ್ ಮಾಡ್ತಾರೆ ಅದನ್ನ. ಆಮೇಲೆ ಸ್ಯಾಲೆಡ್ ಎಷ್ಟು ತಿಂದಾರೋ ಬಿಟ್ಟಾರೋ, ಆದ್ರೆ ಯಾರು ಈ ಚಾಕ್ಲೇಟು ಐಸ್ ಕ್ರೀಮು ತಿನ್ನಂಗಿಲ್ಲ ಹೇಳಿರ್ತಾರೆ ಇವರಿಗೆ. ಸೊ ಆ ಪ್ರಕಾರ ಕಂಟ್ರೋಲ್ ಮಾಡಿದ್ರು. ಕಂಟ್ರೋಲ್ ಮಾಡಿ ಇನ್ನ ಈ ಗ್ರೂಪ್ ಹೊರಗಡೆ ಬಂತು. 2ನೇ ಗ್ರೂಪಿಗೆ ಏನ್ ಮಾಡಿದ್ರು, ಇದೇ ತರ ಒಂದು ರೂಮಲ್ಲಿ, ಅಲ್ಲಿ ಬರೀ ಚಾಕ್ಲೇಟು, ಐಸ್ ಕ್ರೀಮು, ಕೇಕು, ಸ್ಯಾಲೆಡ್ ಎಲ್ಲ ಇದೆ. ಅವ್ರಿಗೆ ಹೇಳಿದ್ರು, ನಿಮ್ಗೆ ಏನ್ ಬೇಕಾದ್ರೂ ತಿನ್ನಿ ಹೋಗಿ ಅಂತಂದ್ರು. ಸೊ ಎಲ್ಲರೂ ಹೋದ್ರು, ಮತ್ತೆ ಇನ್ನು ಅವ್ರಿಗೆ ಏನ್ ಬೇಕಾಗಿತ್ತು, ಚಾಕ್ಲೇಟು, ಐಸ್ ಕ್ರೀಮು, ಕೇಕು ಅಂತ ತಿಂದು ಬಂದ್ಬಿಟ್ರು ಅವರು. ಇವಾಗ ಬರುತ್ತೆ ನೋಡಿ ಟೆಸ್ಟ್. ಏನಂದ್ರೆ, ಇವರು ಒಂದು ಪಜಲ್ ಅಂತ ಅಂತೀವಲ್ಲ, ಆ ಪಜಲ್ನ ಕೊಡ್ತಾರೆ ಅವ್ರಿಗೆ. ಒಂದು ಲೆಕ್ಕ ಬಿಡ್ಸಕ್ ಬರ್ಲಾರ್ದಂತ ಲೆಕ್ಕ. ಅದು ಯಾರಿಗ್ ಗೊತ್ತು, ಅದು ಅವ್ರಿಗೆ ಮಾತ್ರ ಗೊತ್ತು, ರಿಸರ್ಚರ್ಸ್. ಇದಕ್ಕೆ ಆನ್ಸರೇ ಇಲ್ಲ, ಇದು ಆ ಲೆಕ್ಕನೇ ತಪ್ಪು ಕೊಟ್ಟಿದ್ದಾರೆ. ಅದನ್ನ ಹೇಳ್ತಾರೆ, ಇದನ್ನ ಬಿಡ್ಸಪ್ಪ ನೀನು ಅಂತೇಳಿ ಆ ಗ್ರೂಪ್ ಎಗೆ ಹೇಳ್ತಾರೆ, ಮತ್ತೆ ಗ್ರೂಪ್ ಬಿಗೆ ಹೇಳ್ತಾರೆ. ಇಲ್ಲಿ ಇವ್ರು ಕಂಡ್ಕೊಂಡಿದ್ದೇನಂದ್ರೆ, ಈ ಗ್ರೂಪ್ ಏನವ್ರೇನಿದೆಯಲ್ಲ, ಸುಮಾರು 7 ನಿಮಿಷ, ಆವರೇಜ್ ಆಗಿ 7 ನಿಮಿಷದವರೆಗೂ ಅವ್ರು ಅದನ್ನ ಪ್ರಯತ್ನ ಮಾಡಿ ಬಿಟ್ಕೊಟ್ಬಿಡ್ತಾರೆ ಎಲ್ಲರೂ.
ಕೆಲವರು 5 ನಿಮಿಷಕ್ಕೆ, ಕೆಲವರು 8 ನಿಮಿಷಕ್ಕೆ, 6 ನಿಮಿಷಕ್ಕೆ, 9 ನಿಮಿಷ, ಈ ತರ ಆವ್ರೇಜ್ ಏನ್ ಬಂತು, ಈ ಗ್ರೂಪ್ ಎದವರಿಗೆ 7 ನಿಮಿಷ ಬಂತು ಆವ್ರೇಜ್. ಇನ್ನ ಗ್ರೂಪ್ ಬಿ ದವರಿಗೆ 20 ನಿಮಿಷದವರೆಗೂ ಟ್ರೈ ಮಾಡ್ತಾರಲ್ಲ, ಆಮೇಲೆ ಬಿಟ್ಕೊಡ್ತಾರೆ. ಇದರಿಂದ ಏನ್ ಗೊತ್ತಾಯ್ತು, ಇವ್ರು ಏನು ಗ್ರೂಪ್ ಎದವರು ಆ ರೂಮ್ನಾಗ ಹೋಗಿ ಚಾಕ್ಲೇಟು, ಐಸ್ ಕ್ರೀಮು, ಕೇಕ್ ತಿನ್ನಬಾರ್ದಂತ ಏನೊಂದು ವಿಲ್ ಪವರ್ನ ಅವರು ಎಕ್ಸರ್ಸೈಸ್ ಮಾಡಿದ್ರಲ್ಲ, ಅವ್ರದ್ದು ಸಾಕಷ್ಟು ವಿಲ್ ಪವರ್ ಶಕ್ತಿ ಅಲ್ಲಿ ಆಲ್ರೆಡಿ ಹೋಗ್ಬಿಟ್ಟಿತ್ತು. ಹೇಗೆ ನಾವೊಂದು 3 ಫ್ಲೋರು ಹತ್ತಿ ಆಗ್ಲೇ ನಾವು ಬಂದ್ಬಿಟ್ಟಿದೀವಿ, ಅವಾಗ ನಮಗೆ ಸಾಕಷ್ಟು ಸುಸ್ತಾಗ್ಬಿಟ್ಟಿದೆ ಕಾಲ. ಅವಾಗ ನೀವು ಹೇಳಿದ್ರೆ ಯಮ ಏನಂದ್ರೆ ಇನ್ನ 2 ಫ್ಲೋರ್ ಹತ್ತಿದೀವನ್ರಿ. ಆದ್ರೆ ಹೊಸ್ದಾಗಿ ಯಾರಾದ್ರೂ ಅಲ್ಲಿಂದ ನೀನ್ ಹತ್ತಪ್ಪ ಅಂದ್ರೆ ಅವ್ರು ಹೆಂಗ್ 5 ಫ್ಲೋರ್ ಈಸಿಯಾಗಿ ಹತ್ತಿ ಬಿಡ್ತಾರೆ ನೋಡಿ. ಯಾಕಂದ್ರೆ ಅವ್ರು ಅಲ್ಲಿಂದ ಶುರು ಮಾಡಿದಾರಲ್ಲ, 3ನೇ ಫ್ಲೋರಿಂದ. ಸೊ ಇಲ್ಲಿ ವಿಲ್ ಪವರ್, ಓಹೋ ಇದೂ ಒಂದು ಮಸಲ್ ಅಂತ ಈ ಒಂದು ರಿಸರ್ಚ್ ಅಂತ ಗೊತ್ತಾಯ್ತು. ಓಕೆ, ಇವಾಗ ನಾವೇನ್ ತಿಳ್ಕೊಬೇಕು ಮತ್ತೆ ಇದರಿಂದ? ಇಲ್ಲಿ ನಾವು ತಿಳ್ಕೊಬೇಕಾದ್ದೇನು, ಬೆಳಗ್ಗಿನ ಸಮಯದಲ್ಲಿ ಸಂಪೂರ್ಣವಾಗಿ ನಮ್ದು ಮೈಂಡ್ ಕಾಮ್ ಆಗಿರುತ್ತಲ್ಲ, ಇಲ್ಲಿ ಮೈಂಡಿಗೆ ನಮಗೆ ಸಂಬಂಧ ಇಲ್ಲ. ನಮ್ ವಿಲ್ ಪವರ್ ಎಷ್ಟಿದೆ? ವಿಲ್ ಪವರ್ 100% ಇರೋದು ಬೆಳಿಗ್ಗೆ. ಆಮೇಲೆ ಏನಾಗುತ್ತೆ, ನೀವು ಪ್ರತಿದಿನ ಪ್ರತಿಯೊಂದು ವಿಷಯದಲ್ಲೂ ನೀವು ಅದನ್ನ ವಿಲ್ ಪವರ್ ಯೂಸ್ ಮಾಡ್ತಾ ಇರ್ತೀರ. ಸೊ ಏನಾಗುತ್ತೆ, ಬೆಳಗ್ಗೆಯಿಂದ ನೀವು ಮಧ್ಯಾಹ್ನಕ್ಕೆ ಬರ್ತಾ ಅದು ಕಮ್ಮಿ ಆಗಿರುತ್ತೆ, ಮತ್ತೆ ನೀವು ಸಾಯಂಕಾಲಕ್ಕೆ ಬರ್ತಾ ಅದು ಇನ್ನೂ ಕಮ್ಮಿ ಆಗಿರುತ್ತೆ, ಇನ್ನು ರಾತ್ರಿಗೆ ಬರ್ತಾ ಅಂತೂ ಇನ್ನೂ ಕಮ್ಮಿ ಆಗ್ಬಿಟ್ಟಿರುತ್ತೆ. ಸೊ ಆದ ಕಾರಣ ನಾವೇನ್ ಮಾಡ್ಬೇಕು, ಎಲ್ಲಿ ಇವಾಗ ನಾವು ಈ ಒಂದು ಸ್ಥಿತಿಗಳಲ್ಲಿ ನಾವೇನಿದೀವಿ, ನಮಗೆ ಗೊತ್ತು ಯಾವ ಸ್ಥಿತಿಯಲ್ಲಿ ನಾವಿದ್ದೀವಿ, ಕ್ಷಿಪ್ತ ಇಲ್ಲ ವಿಕ್ಷಿಪ್ತ ಸ್ಥಿತಿಯಲ್ಲಿ ನಾವಿದ್ದೀವಿ. ಅಲ್ಲಿಂದ ನಾವು ಏಕಾಗ್ರತ ಸ್ಥಿತಿಗೆ ಹೋಗ್ಲಿಕ್ಕೆ ನಾವೇನ್ ಮಾಡ್ಬೇಕಂತಂದ್ರೆ, ಬೆಳಗ್ಗಿನ ಸಮಯ ನಾವು ಚೂಸ್ ಮಾಡ್ಬೇಕು ಇನಿಷಿಯಲಿ. ಯಾಕೆ ನಾವು ನಮ್ಮ ವಿಲ್ ಪವರ್ನ ನಾವು ಗಟ್ಟಿ ಮಾಡ್ಬೇಕಲ್ವಾ, ಆ ಒಂದು ಸಮಯ ಚೂಸ್ ಮಾಡಬೇಕು. ಮಾಡಿ ಅಲ್ಲಿ ಏನಾಗುತ್ತೆ, ನಿಮಗೆ ಧ್ಯಾನ ಮಾಡೋದಕ್ಕೆ ನೀವು ಕೊಡ್ತೀರಾ. ಧ್ಯಾನ ಮಾಡಕ್ ಕೂತಾಗ ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತೆ, ಅದನ್ನ ನೀವು ವಾಪಸ್ ತಗೋಬೇಕು. ಅಂದ್ರೆ ತಡೆ ಹಿಡಿಬೇಕಲ್ವಾ. ತಡೆ ಹಿಡಿಬೇಕಂತಂದಾಗ ನಿಮಗೆ ವಿಲ್ ಪವರ್ ಮ್ಯಾಕ್ಸಿಮಮ್ ಇದ್ದಾಗ ಇನಿಷಿಯಲಿ ನೀವು ಅದನ್ನ ಆ ಪ್ರಕಾರ ಕೆಲಸ ಮಾಡ್ತೀರಾ. ಸಾಮಾನ್ಯವಾಗಿ ಯಾವುದೇ ಒಂದು ವ್ಯಕ್ತಿ ಕಷ್ಟವಾದದ್ದು ಕೆಲಸ ಅಂದ್ರೆ ಮನಸ್ಸಿಗೆ, ಇವಾಗ ಒಂದು 2 ಗಂಟೆ ಕಂಟಿನ್ಯೂಸ್ ಆಲ್ಜಿಬ್ರಾ ಮಾಡ್ಬೇಕಂದ್ರೆ ಅವ್ನು ಡೈಲಿ ಮಾಡ್ತಾ ಇದ್ದಾನೆ ಅವ್ನ ಕೆಲಸ. ಯಾರು ಒಂದು ಲೆಕ್ಚರರ್ ಇರ್ತಾನೆ, ಬೆಳಗ್ಗೆ 8 ಗಂಟೆಗೆ ಅವ್ನ ಕ್ಲಾಸ್ ಶುರು ಆಗುತ್ತೆ, ಒಂದು ಸೆಕ್ಷನ್ಗೆ ಹೋಗ್ತಾನೆ, ಮತ್ತೆ ಇನ್ನೊಂದು ಸೆಕ್ಷನ್ಗೆ ಹೋಗ್ತಾನೆ, ಇನ್ನೊಂದು ಸೆಕ್ಷನ್ಗೆ 3 ಸೆಕ್ಷನ್ ಏನೈತೆ 45 ನಿಮಿಷ ಕಂಟಿನ್ಯೂಸ್ 3 ಕಡೆ ಆತ ಆಲ್ಜಿಬ್ರಾನೇ ಹೇಳ್ಕೊಡ್ಬೇಕತ್ತ. ಅಲ್ಲೇನಾಗುತ್ತೆ, ಬ್ರೇಯಲ್ಲಿ ಆ ಗ್ರೇ ಮ್ಯಾಟರ್ ಅಂತ ಒಂದಿರುತ್ತೆ, ಅದು ಆಟೋಮ್ಯಾಟಿಕ್ ಆಗಿ ಡೆವಲಪ್ ಆಗುತ್ತದೆ. ಯಾಕೆ, ಅದಕ್ಕೂ ಗೊತ್ತು ಈ ಪರ್ಟಿಕ್ಯುಲರ್ ಬ್ರೈನಿಗೆ ಇಷ್ಟು ಕೆಲಸ ಇದೆ. ಸೊ ಆ ರೀತಿ ಒಂದು ಆ ಗ್ರೇ ಮ್ಯಾಟರ್ ಸಪ್ಲೈ ಮಾಡುತ್ತೆ. ಅದೇ ರೀತಿ ನೀವು ಕಷ್ಟವಾದ ಕೆಲಸ ಅಂದ್ರೆ ಬಹಳ ಆಲೋಚನೆ ಮಾಡ್ತಕ್ಕಂಥ ಚೆಸ್ ಆಡ್ತಾ ಇದ್ದೀರ ಅನ್ಕಡೆ, ಒಂದು 3 ಗಂಟೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಬೆಳಿಗ್ಗೆ. ಆ ಟೈಮಲ್ಲಿ ಬ್ರೈನ್ ಅಲ್ಲಿ ಆಟೋಮ್ಯಾಟಿಕ್ಲಿ ಗ್ರೇ ಮ್ಯಾಟರ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಈ ಒಂದು ಶಕ್ತಿ ಒಂದು ಮೆದುಳಿಗೆ ಇರಬೇಕಾದ್ರೆ ನಾವು ಇವಾಗ ಏನ್ ಮಾಡಿದ್ವಿ, ಇವಾಗ ಧ್ಯಾನಕ್ಕೆ ಕೂತ್ರೆ ಏನಾಗುತ್ತೆ, ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತೆ. ನಮ್ಮ ಕೆಲಸ ಏನು, ನಮ್ಮ ವಿಲ್ ಪವರ್ ಇಂದ ಯಾವ ಬೇರೆ ಕಡೆ ಓದೋದನ್ನ ವಾಪಸ್ ತಂದು ಮತ್ತೆ ನಾನು ಏನೊಂದು ಏಕಾಗ್ರತೆಯಿಂದ ನಾನು ಮಾಡ್ಬೇಕನ್ನೋದು ಆ ಭಗವತ್ ಚಿಂತನೆ, ಆ ಮಹಾವಾಕ್ಯದ ಬಗ್ಗೆ ವಿಚಾರ ಮಾಡ್ಬೇಕಲ್ಲ, ಅದ್ರ ಮೇಲೆ ಮಾಡೋದಕ್ಕೆ ನಾನು ಹೇಳ್ಕೊಂಡ್ ಬರ್ತೀನಿ. ಅದಕ್ಕೇನಾಯ್ತು, ಎನರ್ಜಿ ಹೋಯ್ತು. ಇನ್ನೊಂದು ಬಹಳಷ್ಟು ಶ್ರೇಷ್ಠವಾದ ತಿಳ್ಕೊಬೇಕೇನಂದ್ರೆ, ಈ ಬ್ರೈನ್ಗೆ 3 ಥರದ್ದು ವಿಲ್ ಪವರ್ 3 ಥರದ ಕೆಲಸ ಮಾಡುತ್ತದೆ. ಒಂದೇನು, ನನಗೆ ಇದು ಬೇಕು ಅಂದ್ರೇನು, ಒಂದು ಟಾರ್ಗೆಟ್ ಆಯ್ತು, ಒಂದು ಧ್ಯೇಯ ಆಯ್ತು, ಇದನ್ನ ನಾನು ಪಡಿಲೇಬೇಕು, ಇದನ್ನ ನಾನು ಮಾಡ್ಲೇಬೇಕು ಅಂತ ಐ ವಾಂಟ್ ಅಂತ ಅದು ಒಂದು ಕೆಲಸ ಇರುತ್ತೆ.
ಎರಡನೇದು ನನಗೆ ಬೇಡ, ಇದು ನನಗೆ ಬೇಡ ಅಂತೇಳಿ, ಅದು ಎರಡನೇ ಕೆಲಸ. ಇನ್ನು ಮೂರನೇದು ನಾನು ಮಾಡೇ ತೀರ್ತೀನಿ ಅಂತೇಳಿ. ಮೊದಲನೇದಾನಂತ ನನಗೆ ಬೇಕು ಅನ್ನೋದು, ಇನ್ನು ಎರಡನೇದು ಬೇಡ ಅನ್ನೋದು, ಮೂರನೇದು ನಾನು ಮಾಡೇ ತೀರ್ತೀನಿ ಅಂತ ಅನ್ನೋದು. ಈ ಮೂರು ಕೆಲಸಗಳು ಈ ಬ್ರೈನ್ ಮಾಡ್ತಕ್ಕಂಥದ್ದು ಆ ಪ್ರಿಫ್ರಂಟಲ್ ಕಾರ್ಟೆಕ್ಸ್. ಆದ್ರೆ ಇಲ್ಲಿ ನೋಡಿ, ಧ್ಯಾನಕ್ಕೆ ಈ ಮೂರರದು ವಿಷಯ ನಮಗೆ ಬೇಕಾಗಿಲ್ಲ. ಸೊ ಬಹಳ ಸರಳ, ನಾವು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ನ ಧ್ಯಾನದ ರೂಪದಿಂದ ಈ ರಿಸರ್ಚರ್ಸ್ ಹೇಳಿದಾರೆ, ನೀವು ಅದನ್ನ ಡೆವಲಪ್ ಮಾಡಬಹುದು. ಹೇಗೆ? ಬಹಳ ಅಂದ್ರೆ ನಿಮ್ ಮನಸ್ಸೇನ್ ಮಾಡುತ್ತೆ, ಹೊರಗಡೆ ಹೋಗುತ್ತೆ ಅಷ್ಟೇ. ಒಂದೇ ಆಕ್ಟಿವಿಟಿ, ಇಲ್ಲಿ ಮೂರು ಇದಾವೆ ಬೇರೆ ಬೇರೆ ಆಕ್ಟಿವಿಟಿ, ಒಂದೇ ಆಕ್ಟಿವಿಟಿ ಮಾಡ್ತಿರುತ್ತಲ್ಲ. ನೀವು ಹೇಳ್ಕೊಂಡ್ ಬನ್ನಿ, ಏನಾಗ್ಬೋದು ನಿಮ್ಗೆ? ನೀವ್ ಯಾವ್ದೋ ಒಂದು ಸಾಯಂಕಾಲ ಯಾವ್ದೋ ಒಂದು ಪಾರ್ಟಿ ಇರುತ್ತಂದ್ರೆ ಅದ್ರ ಬಗ್ಗೆ ವಿಚಾರ ಬರುತ್ತೆ. ಇಲ್ಲ ನಿಮಗೆ ಪ್ರೀತಿ ಆದ ಒಂದು ವಸ್ತು, ನಿಮ್ಮ ಮಗಳೇ ಆಯ್ತು, ಯಾರೇ ಆಯ್ತು, ಅವ್ರದ್ದು ಒಂದು ವಿಚಾರ ಬರುತ್ತೆ. ಅವಾಗ ಅದನ್ನ ಅಲ್ಲಿಂದ ಮತ್ತೆ ವಾಪಸ್ ತಂದು ಮಹಾವಾಕ್ಯದ ಮೇಲೆ ಇಟ್ಕೋಬೇಕು ನೀವು. ಸೊ ಬ್ರೈನ್ಗೆ ಮೋಸ್ಟ್ ಸೂಟಬಲ್ ಈ ಒಂದು ಮಸಲ್ನ ನೀವು ವಿಲ್ ಪವರ್ ಮಸಲ್, ಸೆಲ್ಫ್ ಕಂಟ್ರೋಲ್ ಮಸಲ್ನ ಡೆವಲಪ್ ಮಾಡ್ಬೇಕಂತಂದ್ರೆ ಮೋಸ್ಟ್ ಬೆನಿಫಿಷಿಯಲ್ ಇಸ್ ಬೈ ಮೆಡಿಟೇಷನ್. ಮೆಡಿಟೇಷನ್ ಮಾಡಿ ಬಹಳ ಸರಳವಾಗಿ ನೀವು ಅದನ್ನ ಸಾಧಿಸಬಹುದು ಅಂತ ಇವಾಗ ರಿಸರ್ಚರ್ಸ್ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಏನು, ಈ ಬರೀ ನಿಮ್ಮ ಆಧ್ಯಾತ್ಮಿಕ ಅಲ್ಲ, ನಿಮ್ಮ ದಿನನಿತ್ಯದಲ್ಲಿ ಎಷ್ಟು ಅಬಿಲಿಟಿ ನಿಮ್ದು ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಶಕ್ತಿ ಎಷ್ಟು ಇನ್ಕ್ರೀಸ್ ಆಗುತ್ತೆ. ಏಕಾಗ್ರತೆ ಇದೆ, ಯಾವುದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಸಮಯ ಸಮಯಕ್ಕೆ ಮಾಡೋ ಒಂದು ಶಕ್ತಿ ನಿಮ್ಮಲ್ಲಿ ಬಂತು, ಆ ಒಂದು ನಿರ್ಧಾರದ ಒಂದು ಶಕ್ತಿ ಬಂತು. ಇವೆಲ್ಲ ಸಾಮಾನ್ಯ ಜನರಿಗೆ ಇರ್ತಕ್ಕಂಥದ್ದಲ್ಲ. ನಮಗೆ ಇವಾಗ ಗೊತ್ತಾಗ್ತಾ ಇದೆ ನೋಡಿ, ಋಷಿಗಳೆಲ್ಲ ಮಾಡಿದ್ದು, ಇಲ್ಲಿ ಪರಮಾತ್ಮ ಹೇಳಿದ್ದು, ಈ ತರ ಏಕಾಗ್ರತೆಯಿಂದ ಮಾಡಿಯಪ್ಪ ಅದು ಇದು ಅಂದ್ರೆ ನೀವು ಆ ಮೋಕ್ಷ ಗೀಕ್ಷ ಅಂತ ಅದು ಆಮೇಲೆ ಆಯ್ತು. ಇಮ್ಮಿಡಿಯೇಟ್ಲಿ ನಿಮಗೆ ಜೀವನದಲ್ಲಿ ವಿದ್ಯಾರ್ಥಿ ವಿದ್ಯಾಂ ಲಭತೆ, ಧನಾರ್ಥಿ ಧನಂ ಲಭತೆ ಅಂತ ಹೆಂಗೆ ಮಂತ್ರಗಳಿದಾವ ನೋಡಿ. ಯಾರು ವಿದ್ಯಾರ್ಥಿ ಇದಾನೋ ಅವನಿಗೆ ಅತಿ ಉನ್ನತ ವಿದ್ಯಾ ಸಿಗುತ್ತೆ ಅವನಿಗೆ. ಯಾರು ವ್ಯಾಪಾರಸ್ಥರು ಇದಾರೋ ಅವ್ರಿಗೆ ಅತಿ ಉನ್ನತ ಲಾಭ ಬರುತ್ತೆ. ಯಾಕೆ? ಅವನಿಗೆ ಏಕಾಗ್ರತೆ ಇದೆ ಅವನಲ್ಲಿ, ಎಲ್ಲರಲ್ಲಿ ಇಲ್ಲ ಅದು. ಸೊ ಧ್ಯಾನ ಮೋಸ್ಟ್ ಎಫೆಕ್ಟಿವ್ ಆ ಒಂದು ಬ್ರೈನ್ ನ ನೀವು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ನ ಡೆವಲಪ್ ಮಾಡೋದಕ್ಕೆ. ನಮಗೆ ಇನ್ನೊಂದು ಗೊತ್ತಾಗಿದ್ದೇನು, ಅದು ಸುಸ್ತಾಗೋದಕ್ಕೂ ಚಾನ್ಸ್ ಉಂಟು. ಹೇಗೆ ದಿನ ಕಳೀತಾ ಹೋಗುತ್ತೋ. ಇವ್ ರಿಸರ್ಚ್ ಅಲ್ಲಿ ಇನ್ನೊಂದು ಬಹಳ ಒಂದು ಚೆನ್ನಾಗಿರೋದು ಹೇಳಿದ್ರು. ಯಾರ್ ಕಪಲ್ಸ್ ಇಬ್ರು ಕೆಲಸ ಮಾಡ್ತಾ ಇರ್ತಾರೆ ನೋಡಿ, ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಕೆಲಸದಿಂದ ಇಬ್ರು ಏನ್ ಸಾಯಂಕಾಲ ಬರ್ತಾರಲ್ಲ, ಬಹಳಷ್ಟು ಜಗಳ ಆಗೋದು ಅವಾಗೆ ಅಂತೆ. ಯಾಕೆ? ಇಬ್ಬರಿಗೂ ಏನಿದೆ, ವಿಲ್ ಪವರ್ ಪೂರ ಟುಸ್ ಆಗೋಗ್ಬಿಟ್ಟಿದೆ, ಕಮ್ಮಿ ಆಗೋಗ್ಬಿಟ್ಟಿದೆ. ಅದೇ ಗೃಹಿಣಿ ಏನು ಮನೆಯವರು ಹೌಸ್ ವೈಫ್ ಆಗಿದ್ದಾರೆ, ಮನೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಅವರಲ್ಲಿ ವಿಲ್ ಪವರ್ ಇನ್ನ ಸಾಕಷ್ಟು ಇರುತ್ತೆ. ಗಂಡ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡೋದು ಕೂಡ ಅವರು ತಡೀತಾರೆ. ಯಾಕಂದ್ರೆ ಅವ್ರಿಗೆ ಎಕ್ಸಾಸ್ಟ್ ಆಗಿರಂಗಿಲ್ಲ, ಮನೆಯಲ್ಲೇ ಇದಾರಲ್ಲ ಅವರು. ಯಾರ ಹತ್ರ ಅಲ್ಲೋಗಿ ಇಲ್ಲೋಗಿ ಜಗಳ ಅದು ಇದು ಅಂತ ಯಾವ್ದು ಇರೋದಿಲ್ಲ. ಏನ್ ಒಳ್ಳೊಳ್ಳೆ ಮನೇಲಿ ಏನೇನ್ ಕೆಲ್ಸಗಳಿದಾವೆ, ಅದು ದೇವ್ರ ಧ್ಯಾನ, ಜಪ, ಪೂಜಾ ಈ ತರ ಸೊ ಈ ಒಂದು ರಿಸರ್ಚ್ ಅಲ್ಲಿ ಅದು ಗೊತ್ತಾಯ್ತು. ಸೊ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಬೆಳಿಗ್ಗೆನ ಸಮಯ ಧ್ಯಾನಕ್ಕೆ ಇದು ಮಾಡಿ. ಮತ್ತೆ ಇಲ್ಲಿ ಇವರು ಜಾಸ್ತಿ ಏನ್ ಸಮಯ ಹೇಳ್ತಾ ಇಲ್ಲ, ಇವ್ರು ಹೇಳ್ತಾರೆ ನಿಮಗೆ 21 days ನೀವು ಕಂಟಿನ್ಯೂಸ್ ಆಗಿ ಮಾಡಿ ರಿಮಾರ್ಕಬಲ್ ಚೇಂಜ್ ಬರುತ್ತೆ ಅಂತ ಈ ರಿಸರ್ಚ್ ಹೇಳ್ತಾ ಇದೆ. ಸಾಕಷ್ಟು ಚೇಂಜ್ ಬರುತ್ತೆ. ಸೊ ಈ ಒಂದು ರಿಸರ್ಚ್ ಮತ್ತೆ ಪರಮಾತ್ಮ ಹೇಳಿದ್ದು ಯಾವ ರೀತಿ ಕೂಡಬೇಕು, ಹೇಗೆ ಮಾಡಬೇಕು, ಎಲ್ಲದನ್ನು ಎರಡು ಸೇರಿ ನಾವು ಮಾಡಿದ್ರೆ ನೀವು ಲೆಕ್ಕ ಹಾಕಿ ಎಷ್ಟು ನಮಗೆ ಅನುಕೂಲ ಆಗೋದಕ್ಕುಂಟು. ಇಹಲೋಕ ಪರಲೋಕ ಎರಡೂ ಸಾಧನೆ ಮಾಡ್ದಂಗೆ ಆಯ್ತು ನಾವು. ಅಷ್ಟು ಇಂಪಾರ್ಟೆಂಟ್ ಇದೆ. ಸೊ ಇದನ್ನ ನಾವೆಲ್ಲರೂ ಇನ್ನ ಚೆನ್ನಾಗಿ ಕಲ್ತ್ಕೋಬೇಕು ಇವಾಗ, ನಮ್ಮ ವಿಲ್ ಪವರ್.